हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीनबन्धु श्री शारदेश मम प्राणप्रिय पाहि माम् हे दीनबन्धु श्री शारदेश मम प्राणप्रिय पाहि माम् हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीनबन्धु श्री शारदेश मम प्राणप्रिय पाहि माम् हे दीनबन्धु श्री शारदेश मम प्राणप्रिय पाहि माम् हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीनबन्धु श्री शारदेश मम प्राणप्रिय पाहि माम् हे दीनबन्धु श्री शारदेश मम प्राणप्रिय पाहि माम् मम प्राणप्रिय पाहि माम् मम प्राणप्रिय पाहि माम् संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ ಸಂಜೆಯಾಗಲು ತವ ಕಿ ಪುದುಮನ ದಕ್ಷಿಣೇಶ್ವರ ಯಾತ್ರೆಗೆ गोप्तदाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚೀತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಕಳೆದ ಶನಿವಾರ ಶ್ರೀರಾಮಕೃಷ್ಣರು ತಿಪ್ಪೆಗುಂಡಿಗೆ ಬಟಾಣಿ ಕಾಡು ಬಿದ್ರೆ ಅಲ್ಲೂ ಅದು ಬಟಾಣಿ ಗಿಡವಾಗಿಯೇ ಹುಟ್ಟುತ್ತದೆ. ಆ ಗಿಡದ ಬಟಾಣಿ ಕಾಳು ಎಷ್ಟೋ ಉಪಯೋಗಕ್ಕೆ ಬರುತ್ತವೆ. ಬಟಾಣಿ ತಿಪ್ಪೆಗುಂಡಿಗೆ ಬಿದ್ದು ಬಿಟ್ಟುದ್ರಿಂದ ಅದು ಅಲ್ಲಿ ಬೇರೆ ಗಿಡವಾಗಿ ಹುಟ್ಟೀತೆ ಅಂತನ್ನುವ ಮಾತನ್ನ ಹೇಳಿದ್ರು. ರಾಖಾಲನ ಸಂಬಂಧವಾಗಿ ರಾಖಾಲ ಅಂತಂದ್ರೆ ಶ್ರೀಕೃಷ್ಣನ ನಿತ್ಯ ಸಂಗಾತಿ. ಹಿಂದೆ ಗೋಕುಲದಲ್ಲಿ ಕೃಷ್ಣನೊಂದಿಗೆ ಆಟವಾಡಿಕೊಂಡಿದ್ದವನು. ಅವನು ಇಂದು ರಾಮಕೃಷ್ಣನ ಬಳಿಗೆ ಬಂದಿದ್ದಾನೆ ಈ ಅವತಾರದಲ್ಲಿ. ಅಂದ್ರೆ ಅವನು ನಿತ್ಯ ಸಿದ್ಧ. ಅವನು ಬಟಾಣಿ ಕಾಳು ಬಿದ್ದಿದೆ ಗೊಬ್ಬರದಲ್ಲಿ, ತಿಪ್ಪೆಗುಂಡಿಯಲ್ಲಿ. ಅಂದ್ರೇನು? ಈ ಪ್ರಪಂಚದಲ್ಲಿ ಅಂತ ಅರ್ಥ. ಈ ಪ್ರಪಂಚದಲ್ಲಿ ಗೃಹಸ್ಥರ ಮನೆಯಲ್ಲಿ, ಗೃಹಸ್ಥರು ಅಂತ ಹೇಳಿದ ತಕ್ಷಣ ತಿಪ್ಪೆಗುಂಡಿ ಅಂತ ಹೇಳ್ಬಿಡೋಣ, ಆ ಅರ್ಥ ಅಲ್ಲ. ಸಾಂಸಾರಿಕತೆ, ಪ್ರಾಪಂಚಿಕತೆ ಅನ್ನೋದನ್ನ ತಿಪ್ಪೆಗುಂಡಿ ಅಂತ ಇವರು ಸೂಚಿಸಿದ್ದಾರೆ. ಸತ್ಸಂಸ್ಕಾರ ಇರ್ತಕ್ಕಂಥವರು ಬಟಾಣಿ. ಜೀವ ಈ ಶರೀರದೊಂದಿಗೆ ಜನ್ಮ ತಾಳಲೇಬೇಕು. ಈ ಪ್ರಪಂಚದಲ್ಲಿ ಬರಬೇಕಾದ್ರೆ ಈ ಶರೀರವೇ ಆಗಬೇಕು ಮತ್ತು ಎರಡು ಶರೀರಗಳ ಸಮ್ಮಿಲನದಿಂದ ಹೊರಗೆ ಬರಬೇಕು. ಆದರೆ ಅಂತಃಸತ್ವ, ಅಂತರಂಗದಲ್ಲಿರುವಂತಹ ನಿಜವಾದ ವ್ಯಕ್ತಿ ಯಾರಿದ್ದಾನೋ ಅವನು ಬೇರೆ. ಅವನ ಸಂಸ್ಕಾರ ಶ್ರೇಷ್ಠ ಸಂಸ್ಕಾರವಾಗಿದ್ದ ಪಕ್ಷದಲ್ಲಿ ಅವನು ಯಾವುದೇ ಸಾಮಾನ್ಯ ವಾತಾವರಣದಲ್ಲಿ, ಕಲುಷಿತ ವಾತಾವರಣದಲ್ಲಿ ಹುಟ್ಟಿದರೂ ಕೂಡ ಅವನು ಸತ್ಪುರುಷನಾಗಿಯೇ ಬೆಳಗುವುದು. ಆದ್ರಿಂದ ಅಂತಃಸತ್ವ ಇದು ಬಹಳ ಮುಖ್ಯ. ಸುತ್ತಮುತ್ತಲ ವಾತಾವರಣ ಬಹಳ ಪರಮ ಪವಿತ್ರವಾಗಿ ಇರಲೇಬೇಕು ಅನ್ನುವ ನಿಯಮ ಏನೂ ಇಲ್ಲ, ಇರುವುದಕ್ಕೆ ಸಾಧ್ಯವೂ ಇಲ್ಲ. ಪ್ರಪಂಚ ಅಂದಮೇಲೆ ಪ್ರಾಪಂಚಿಕತೆಯ ಎಲ್ಲ ಅಂಶಗಳು ಇಲ್ಲಿ ಇದ್ದೇ ಇರುತ್ತವೆ. ಅದರಿಂದಾಗಿ ಎಲ್ಲ ಕೆಟ್ಟೋಗ್ಬಿಡುತ್ತಲ್ಲ ಅಂತ ಅನ್ನುವ ದಿಗಿಲಿಗೆ ಅವಕಾಶವೇ ಇಲ್ಲ. ಶ್ರೀರಾಮಕೃಷ್ಣ ಈ ಮಾತನ್ನು ನಾವು ಗಮನಿಸಿದಾಗ, ಕೋಗಿಲೆ ಮೊಟ್ಟೆ ಇಡೋದು ಕಾಗೆಯ ಗೂಡಿನಲ್ಲಿ ಎಂತನೋ ಒಂದು ಪ್ರತೀತಿ ಇದೆ. ಪ್ರತೀತಿ ಅಲ್ಲ ಅದು, ಇವತ್ತಿಗೂ ಅದೇ ರೀತಿ. ಕೋಗಿಲೆ ಸ್ವಲ್ಪ ಸೋಮಾರಿ ಸ್ವಭಾವಕ್ಕೆ. ಅದಕ್ಕೆ ಮೊಟ್ಟೆಗೆ ಶಾಖ ಕೊಟ್ಟು ಮರಿ ಮಾಡಿ ಬೆಳೆಸುವಷ್ಟು ತಾಳ್ಮೆ ಇಲ್ಲ. ಸ್ವಚ್ಛಂದವಾಗಿ ಅದು ತಾನು ಮೊಟ್ಟೆ ಇಡುವಂತ ಒಂದು ವ್ಯವಸ್ಥೆ. ಕಾಗೆ ಗೂಡು ಕಟ್ಟಿ ಮೊಟ್ಟೆ ಇಟ್ಟರೆ ಈ ಕೋಗಿಲೆಗಳು, ಒಂದು ಕೋಗಿಲೆ ಅಲ್ಲೆಲ್ಲ ದೂರದಲ್ಲಿ ನಿಂತು, ಗಂಡು ಕೋಗಿಲೆ ದೂರದಲ್ಲಿ ನಿಂತು ಈ ಮೊಟ್ಟೆಯ ಜೊತೆಯಲ್ಲಿರ್ತಕ್ಕಂತಹ
ಕಾಗೆಯನ್ನ ಆಕರ್ಷಿಸುತ್ತದೆ. ಅಂದ್ರೆ ತೊಂದರೆ ಕೊಡೋಕೆ ಬಂದಾಗ ಈ ಕಾಗೆ ಅದನ್ನು ಓಡಿಸ್ಬೇಕಾಗುತ್ತಲ್ಲ, ಹಾಗೆ ಅದು ಓಡಿಸ್ಕೊಂಡು ಹೋಗುತ್ತೆ. ಹಾಗೆ ಓಡಿಸ್ಕೊಂಡು ಹೋದಾಗ ಇಲ್ಲಿ ಹೊಟ್ಟೆ ಮಾತ್ರ ಇರುತ್ತೆ, ಬೇರೆ ಯಾವ ಕಾಗೆಗಳು ಇಲ್ಲ. ಆ ಕಾಗೆ ಏನ್ ಮಾಡಬೇಕಾಗಿತ್ತು? ಅದು ಬುದ್ಧಿವಂತ ಪಕ್ಷಿಯೇ, ಇನ್ನೊಂದು ಕಾಗೆ ನಾನು ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಆ ಕಾಗೆ ಇನ್ನೆಲ್ಲೋ ಆಹಾರ ತರೋಕೋ ಇನ್ನೆಲ್ಲೋ ಹೊರಟೋಗ್ಬಿಟ್ಟಿರುತ್ತೆ. ಇದು ಈ ಕೋಗಿಲೆ ನಡ್ಕೊಂಡು ಹೊರಟೋಗ್ಬಿಟ್ಟಿರುತ್ತೆ. ಆಗ ಈ ಹೆಣ್ಣು ಕೋಗಿಲೆ ಬಂದ್ಬಿಟ್ಟು ಆ ಕಾಗೆಯ ಮೊಟ್ಟೆಗಳೆರಡನ್ನೂ ಕೂಡ ಕೆಳಗಡೆ ಎಸ್ಬಿಟ್ಟು ತಾನು ಮೊಟ್ಟೆ ಇಟ್ಬಿಟ್ಟು ಹೊರಟೋಗ್ಬಿಡುತ್ತೆ. ಆ ಕೋಗಿಲೆ ಹೀಗೆ ಮೋಸ ಮಾಡ್ತಾ ಅಟ್ಕೊಂಡು ಹೋಗುವಂತೆ ಮಾಡಿದ್ರೆ, ತನ್ನನ್ನ ಅಟ್ಕೊಂಡು ಬರುವಂತೆ ಮಾಡಿದ್ರೆ ಆಮೇಲೆ ಅದು ಹೊರಟೋಗ್ಬಿಡುತ್ತೆ. ಈ ಹೆಣ್ಣು ಕಾಗೆ ಮತ್ತೆ ಬಂದು ತನ್ನ ಗೂಡದಲ್ಲಿ ಮೊಟ್ಟೆ ಮೇಲೆ ಕುಳಿತುಕೊಳ್ಳುತ್ತದೆ. ಪುನಃ ಬಂದಾಗ ಮೊಟ್ಟೆ ಪಾಡಿ ಮೊಟ್ಟೆ ಇದೆ. ಯಥಾ ಪ್ರಕಾರ ಪ್ರತಿದಿನ ಶಾಖ ಕೊಟ್ಟು ಮರಿ ಮಾಡಿ, ಆ ಮರಿ ಕೂಡ ದೊಡ್ಡದಾಗ್ತಾ ಬಣ್ಣ ಕೂಡ ಕಪ್ಪು, ಕೋಗಿಲೆ ಬಣ್ಣನೂ ಕಪ್ಪು, ಕಾಗೆ ಬಣ್ಣನೂ ಕಪ್ಪು, ಕೂಗುವಾಗ ಮಾತ್ರ ವ್ಯತ್ಯಾಸ. ಈಗ ಅದು ಮರಿಯಾಗಿ ಕರಿ ಬಣ್ಣದಲ್ಲೇ ಬೆಳ್ಕೊಂಡು ಬರ್ತಾ ಇದ್ರೆ ಕಾಗೆ ತಿಳ್ಕೊಳ್ಳುತ್ತೆ, ನನ್ನ ಮರಿ ಬಹಳ ಚೆನ್ನಾಗಿ ಬೆಳ್ಕೊಂಡು ಬರ್ತಾ ಇದೆ, ನನ್ನ ಮರಿ ನನ್ನ ಮರಿ ನನ್ನ ಮರಿ ಅಂತ. ಅದು ಯಾವ ತರ ಹೇಳುತ್ತೋ ಗೊತ್ತಿಲ್ಲ, ನಾನಂತೂ ಈ ತರ ಹೇಳಿದೆ ಅಷ್ಟೇ. ಇನ್ನೇನು ತನ್ನ ಮರಿಗೆ ರೆಕ್ಕೆ ಪುಕ್ಕ ಚೆನ್ನಾಗಿ ಬಲಿಯಿತು ಅನ್ನೋ ಹೊತ್ತಿಗೆ ಮೆಲ್ಲಗೆ ಈ ಕೋಗಿಲೆ ಮರಿ ಕೂಗೋದಕ್ಕೆ ಶುರು ಮಾಡ್ತದೆ. ಆದರೂ ಕೂಡ ಸ್ವಲ್ಪ ಒಡಕಲು ಸ್ವರ ಇರ್ತದೆ, ಅದಕ್ಕೆ ಸರಿಯಾದ ಸ್ವರ ಬರೋದು ಆಮೇಲೆ. ಗಂಧದ ಹಣ್ಣು ಇತ್ಯಾದಿ ಹಣ್ಣುಗಳೆಲ್ಲ ತಿಂದ ಮೇಲೆ ಆ ಮರಿಗಳು, ಕೋಗಿಲೆ ಮರಿಗಳು ಹೊರಗೆ ಬರುತ್ತವೆ. ಹೊರಗೆ ಬರೋ ಹೊತ್ತಿಗೆ ಅವಳಿಗೆ ಗೊತ್ತಾಗುತ್ತೆ ತಾವು ಕಾಗೆಗಳ ಜೊತೆಲಿದ್ದೇವೆ ಅಂತ. ಸ್ವಭಾವ ಒಳಗಡೆ ಅಂತಸತ್ವ, ಕೋಗಿಲೆಯ ಸತ್ವ ಅಲ್ವೇ ಅದು. ಆದ್ರಿಂದ ಕಾಗೆಗಳೊಂದಿಗೆ ಅದಕ್ಕೆ ಹೊಂದಿಕೆ ಆಗೋದಿಲ್ಲ. ಯಾಕೋ ಸರು ಬರ್ತಾ ಇಲ್ಲ, ಇದು ಒರಟುತನ ನಮ್ಮ ತಾಯಿಗೆ, ಈ ತಾಯಿ ನಮ್ಮ ತಾಯಿ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಓಡೋಗೋದಕ್ಕೆ ಪ್ರಯತ್ನ ಪಡುತ್ತವೆ. ಅವು ಓಡೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಈ ತಾಯಿ ಕರ್ತಕ್ಕಂತ ಕಾಗೆ ಇದೆಯಲ್ಲ, ಅಯ್ಯೋ ನನ್ನ ಮರಿಗಳು ಓಡೋಗ್ತಾ ಇವೆ ಅಂತ ಬೇರೆ ಯಾವ್ದಾದ್ರು ಪಕ್ಷಿಗಳು ಬಂದು ತೊಂದರೆ ಕೊಟ್ಟಾವು ಅಂತ ರಕ್ಷಣೆ ಮಾಡೋದಕ್ಕೆ ಓಡುತ್ತೆ. ಅದು ಇನ್ನೂ ತಪ್ಪಿಸ್ಕೊಂಡು ಓಡುತ್ತವೆ. ಕೊನೆಗೂ ತಪ್ಪಿಸ್ಕೊಂಡು ಹೊರಟೋಗ್ಬಿಡುತ್ತವೆ. ಎಷ್ಟೇ ಬಾ ಬಾ ಅಂತ ಕರೆದ್ರು ಕೂಡ ಅವು ಬರೋದಿಲ್ಲ. ಹೀಗೆ ಕಾಗೆಗಳು ಮೋಸ ಹೋಗ್ಬಿಡುತ್ತವೆ. ಹಾಗೆ ಸತ್ಸಂಸ್ಕಾರ ಇರತಕ್ಕಂತಹ ವ್ಯಕ್ತಿಗಳೇ ಕೋಗಿಲೆ ಮರಿಗಳು. ಈ ಪ್ರಾಪಂಚಿಕ ತಾಯಿ ತಂದೆಯರ ಉದರದಲ್ಲಿ, ಅಂದ್ರೆ ಈಗ ಉದಾಹರಣೆ ಮಾತ್ರ ತಗೋಬೇಕು, ಅದನ್ನ ಕಾಯಿಲೆ ಮರ್ಸ್ಬಿಡ್ಬೇಕೀಗ. ಯಾಕೆಂತಂದ್ರೆ ಈಗ ಬಾಕಿಗಳು ತಂದೆ ತಾಯಿಗಳೆಲ್ಲ ಅದಕ್ಕೋಸ್ಕರ ಅದನ್ನ ಮರ್ಸ್ಬಿಡ್ಬೇಕು. ಅಂತೂ ಕೋಗಿಲೆ ಮಾತ್ರ ಪ್ರಾಯ ಪ್ರಬುದ್ಧವಾಗುತ್ತಲೇ ಅವಳು ತಮ್ಮ ಜಾಗ ನೋಡಿಕೊಂಡು ಬಂದ್ಬಿಡುತ್ತವೆ. ಇಲ್ಲಿ ರಾಕಾಲ ಶ್ರೀರಾಮಕೃಷ್ಣ ಬಳಿಗೆ ಬಂದಿದ್ದಾನೆ, ತನ್ನ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು. ಅಂತಸತ್ವ ಅವರನ್ನ ಮತ್ತೆ ಸಂತನನ್ನಾಗಿ ಮಾಡೋದಕ್ಕೆ ಸಿದ್ಧವಾಗಿದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳಿದ್ರು. ಬಳಿಕ ಇನ್ನೊಂದು ಮಾತು ಹೇಳಿದ್ರು, ಆಹಾ ರಾಕಾಲ ಈಗ ಎಂತ ಗುಣಶಾಲಿಯಾಗಿ ಬಿಟ್ಟಿದ್ದಾನೆ, ಆತ ಹಾಗೆ ಯಾಕಾಗಬಾರ್ದು? ಸುವರ್ಣ ಗಡ್ಡೆ ಒಳ್ಳೇದಾಗಿದ್ರೆ ಅದರ ಮೊಳಕೆಯೂ ಒಳ್ಳೇದಾಗಿರ್ತದೆ ಅಂತ ಅಂದ್ಬಿಟ್ರು. ಆ ಮಾತನ್ನು ಕೇಳಿದಾಗ ಅಲ್ಲಿರ್ತಕ್ಕಂಥವರೆಲ್ಲ ನಕ್ಕರು ಅಂತ ಬರೀತಾನೆ ಮಾಷಮಾಷಿಯ. ತಂದೆಯಂತೆ ಮಗ ಅಂದ್ಬಿಟ್ರು. ಮೊದಲು ತಿಪ್ಪೇಗೊಂಡಿ ಅಂದ್ರು, ಈಗ ಸುವರ್ಣಗಡ್ಡೆ ಅಂದ್ರು. ಸುವರ್ಣಗಡ್ಡೆ ಚೆನ್ನಾಗಿದ್ರೆ ಅದರ ಮೊಳಕೆ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ತಂದೆ ತಾಯಿಗಳು ಚೆನ್ನಾಗಿದ್ರೆ ಅವರ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ತಂದೆಯಂತೆ ಮಗ ಅಂತ ಅಂದ್ಬಿಟ್ರು. ಇದನ್ನೆಲ್ಲ ನಾವು ಸಾಕಷ್ಟು ಆಳವಾಗಿ ಆಲೋಚನೆ ಮಾಡಬೇಕಾದಂತಹದ್ದಿದೆ. ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು? ಆಗಲೇ ನಾನು ಹೇಳಿದಂತೆ ಸಂಸ್ಕಾರ, ಸಂಸ್ಕಾರ, ಸತ್ಸಂಸ್ಕಾರ, ದುಸ್ಸಂಸ್ಕಾರ
ದುರ್ಭಾವನೆ, ದುರ್ಭಾಷೆ, ದುಷ್ಟಕೃತಿ ಇವುಗಳ ಮೂಲಕ ದುಸ್ಸಂಸ್ಕಾರ. ಸದ್ಭಾವನೆ, ಸದ್ವಾಕ್ಯ, ಸತ್ಕೃತಿ ಇವುಗಳ ಮೂಲಕ ಸುಸಂಸ್ಕಾರ. ಸುಸಂಸ್ಕಾರದಿಂದ ಶ್ರೇಷ್ಠ ತತ್ವದೆಡೆಗೆ ಮಾನಸಿಕ ಪಯಣ. ಮನಸ್ಸು ಪಯಣ ಮಾಡ್ತದೆ. ಮನಸ್ಸು ಶ್ರೇಷ್ಠ ತತ್ವಗಳ ಕಡೆಗೆ. ಶ್ರೇಷ್ಠ ತತ್ವ ಪರಮಾತ್ಮ ಒಬ್ಬನೇ. ಪರಮಾತ್ಮನ ಕಡೆಗೆ ಮಾತ್ರವೇ ಅದು ಜಿಗಿಯೋದಕ್ಕೆ ಇಷ್ಟಪಡುತ್ತದೆ. ದುಷ್ಟ ಸಂಸ್ಕಾರ ಈ ಪ್ರಪಂಚದಲ್ಲಿ ಇಟ್ಕೊಂಡು ಎಷ್ಟು ಇನ್ನಷ್ಟು ಚೇಷ್ಟೆ ಮಾಡಬಹುದು, ಅದನ್ನು ಮಾಡ್ತಾ ಆನಂದವಾಗಿರುತ್ತೆ. ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರ್ಯಾರು ಭಗವದ್ ವಿಚಾರವನ್ನ ಮಾಡ್ತಾ ಇರ್ತಾರೋ, ಎಷ್ಟೇ ಕಷ್ಟ ಬರಲಿ ಭಗವದ್ ವಿಚಾರವನ್ನೇ ಮಾಡ್ತಾ ಇರ್ತಾರೋ, ಎಷ್ಟೇ ಕಷ್ಟಕ್ಕೆ ಸಿಕ್ಕಾಕೊಳ್ಳಿ ಸದಾಚಾರದಲ್ಲೇ ಇರ್ತಾರೋ, ಅವರೆಲ್ಲ ಹಿಂದಿನ ಜನ್ಮದ ಸಂಸ್ಕಾರಗಳ ಬಲ ಉಳ್ಳವರು. ಆ ಬಲ ಅವರನ್ನ ತಮ್ಮ ಗತ್ತು ಬಿಟ್ಟು ನಡೆದುಕೊಳ್ಳೋದಕ್ಕೆ ಬಿಡದೇ ಇಲ್ಲ. ಹೈದರಾಬಾದ್ನ ನಿಜಾಮನ ಅರಮನೆಗೆ ಒಂದ್ಸತಿ ಬೆಂಕಿ ಬಿತ್ತಂತೆ. ಅವರಿಗೆ ಹಲವಾರು ಅರಮನೆ ಇರುತ್ತೆ, ಅದರಲ್ಲಿ ಯಾವುದೋ ಒಂದಕ್ಕೆ ಬೆಂಕಿ ಬಿದ್ದಾಗ ವರ್ತಮಾನ ಹೋಯಿತು, ಮಹಾರಾಜ ನಿಮ್ಮ ಒಂದು ಅರಮನೆಗೆ ಬೆಂಕಿ ಬಿದ್ದು. ಹಾಗೇನು ನಾವು ಕೂಡ ನೋಡಲು ಬರುತ್ತೇವೆ ಅಂತ ಸಿಂಹಾಸನದಿಂದ ರಾಜಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಅವರ ಮಂತ್ರಿಗಳೆಲ್ಲ ಹೇಳಿದಂತೆ, ಸ್ವಾಮಿ ಬೆಂಕಿ ಬಿದ್ದಿದೆ, ಬೇಗ ಹೋಗೋಣ. ಏನಯ್ಯ ನೀನು ಹೇಳುತ್ತಿರುವುದು? ಅರಮನೆಯನ್ನು ನಾನು ಇನ್ನು 4 ಬೇಕಾದರೂ ಕಟ್ಟಿಸಬಲ್ಲೆ. ಅದು ಮೊನ್ನೆ ತಾನೇ ನಿರ್ಮಾಣಗೊಂಡಿತ್ತು. ಆದರೆ ನಮ್ಮ ರಾಜಗಾಂಭೀರ್ಯ ಅಂತ ಹೇಳ್ತಕ್ಕಂಥದ್ದು ನಮ್ಮ ವಂಶ ಪಾರಂಪರ್ಯದಿಂದ ಬಂದಂತಹದ್ದು. ಈ ಗಾಂಭೀರ್ಯವನ್ನ ಬಿಟ್ಟು ನಾನು ಚೆನ್ನಾಗಿ ನಡೆಯಲೇ ಅಂತ ಗಂಭೀರವಾಗಿ ಹೋದಂತೆ ಅವರು. ಆ ಬಗೆಯ ಒಂದು ಸಂಸ್ಕಾರ ದೃಢವಾಗಿತ್ತು ಅಂತಂದ್ರೆ ಎಂಥ ಕಷ್ಟ ಕಾರ್ಪಣ್ಯಗಳು, ವಿರುದ್ಧ ಪರಿಸರಗಳು ಒದಗಿದರೂ ಕೂಡ ತನ್ನ ಧ್ಯೇಯದಿಂದ ಅವನು ಚಲಿಸುವುದಿಲ್ಲ, ತನ್ನ ಸದಾಚಾರದಿಂದ ಅವನು ಚಲಿಸುವುದಿಲ್ಲ. ಸತ್ಯ ಹರಿಶ್ಚಂದ್ರನೇ ಅದಕ್ಕೆ ಸಾಕ್ಷಿ. ಸತ್ಯ ಹೇಳುವುದನ್ನ ತನ್ನ ಧರ್ಮವನ್ನಾಗಿ, ವ್ರತವನ್ನಾಗಿ, ಜೀವನವನ್ನಾಗಿ ಮಾಡಿಕೊಂಡದ್ರಿಂದ ಕೊನೆಯಲ್ಲಿ ತನ್ನ ವಂಶವೇ ನಾಶವಾಗಿ ತನ್ನ ಪ್ರಾಣವು ಹಾನಿಗೆ ಗುರಿಯಾದರೂ ಕೂಡ ಸತ್ಯ ಹೇಳುವುದನ್ನು ಬಿಡದೆ ಇವತ್ತಿಗೂ ಕೂಡ ಅವನು ಸತ್ಯವಂತನಾಗಿ ಉಳಿದಿದ್ದಾನೆ. ಇದು ಆ ಬಲವತ್ತರವಾದಂತಹ ಸಂಸ್ಕಾರದ ಪ್ರಭಾವ. ಈಗ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳಿ ಅತ್ತ ಕಡೆ ಗಮನ ಕೊಟ್ಟಾಗ ಇತ್ತ ಕಡೆ ಮಾಸ್ಟರ್ ಮಹಾಶಯ ಏಕಾಂತದಲ್ಲಿ ಗಿರೀಂದ್ರ ಅಂತನ್ನುವ ಭಕ್ತನೊಬ್ಬನಿಗೆ ಹೇಳ್ತಾರೆ, ಭಗವಂತನ ಸಾಕಾರ ನಿರಾಕಾರದ ಸಂಬಂಧವಾಗಿ ಇವರು ಎಷ್ಟು ಚೆನ್ನಾಗಿ ವಿವರಿಸಿ ತಿಳಿಸಿದ್ರು. ವೈಷ್ಣವರು ಭಗವಂತ ಕೇವಲ ಸಾಕಾರ ಅಂತಲೇ ಹೇಳ್ತಾರೆ ಅಂತ ಕಾಣ್ತದೆ ಅಂತ ಮಾಸ್ಟರ್ ಮಹಾಶಯ ಹೇಳಿದ. ಇದು ಯಾಕೆ ಬಂತು ಇದ್ದಕ್ಕಿದ್ದಂತೆ ಅಂತಂದ್ರೆ ಕಳೆದ ಶನಿವಾರವನ್ನು ನೆನಪು ಮಾಡ್ಕೊಳ್ಬೇಕು. ಕಳೆದ ಶನಿವಾರದಲ್ಲಿ ಆ ಮಾತು ಬಂದಿತ್ತು. ಶ್ರೀರಾಮಕೃಷ್ಣರು ಆ ಸಾಕಾರ ನಿರಾಕಾರದ ಕುರಿತಾಗಿ ಒಳ್ಳೊಳ್ಳೆ ಉದಾಹರಣೆ ಕೊಟ್ಟಾರೆ, ಹೇಳಿದ್ರು. ಅದು ಅವನಿಗೆ ಬಹಳ ಇಷ್ಟ ಆಗಿತ್ತು ಮಾಸ್ಟರ್ ಮಹಾಶಯನಿಗೆ. ನಿರಾಕಾರ ಸ್ವರೂಪಿಯಾದ ಪರಮಾತ್ಮ ಸಾಕಾರ ಹೇಗಾಗ್ತಾನೆ? ನಿರಾಕಾರದ ನೀರು ಗಡ್ಡೆ ಕಟ್ಟಿ ಹೇಗೆ ಆಕಾರ ತಾಳ್ತದೋ ಆ ರೀತಿಯಲ್ಲಿ ಪರಮಾತ್ಮ ನಿರಾಕಾರನಾಗಿದ್ರು ಕೂಡ ಆಕಾರ ತಾಳ್ತಾನೆ ಅಂತಕ್ಕಂಥ ಉದಾಹರಣೆ ಕೊಟ್ಟು ಹೇಳಿದ್ರಲ್ಲ, ಆ ಉದಾಹರಣೆಯನ್ನು ಮೆಚ್ಚಿಕೊಂಡು ಮಾಸ್ಟರ್ ಮಹಾಶಯ ಆ ರೀತಿ ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಅದರ ಬಗ್ಗೆ ತಿಳಿಸಿದ್ರಲ್ವಾ ಅಂತ. ಆಗ ಗಿರೀಂದ್ರ ಹೇಳ್ತಾನೆ, ಹಾಗೆ ಅಂತ ಕಾಣ್ತದೆ. ಅಂದ್ರೆ ಯಾವ ಮಾತಿಗೆ ಅಂತಂದ್ರೆ, ಈ ವೈಷ್ಣವರು ಭಗವಂತ ಕೇವಲ ಸಾಕಾರ ಅಂತಲೇ ಹೇಳ್ತಾರೆ ಅಂತ ಕಾಣ್ತದೆ ಅಂತ ಮಾಸ್ಟರ್ ಮಹಾಶಯ ಹೇಳಿದ್ದಕ್ಕೆ ಗಿರೀಂದ್ರ ಹೇಳೋದು ಹಾಗೆ ಅಂತ ಕಾಣ್ತದೆ. ಅವರು ಒಂದೇ ಸ್ವರದವರು. ಈ ಒಂದೇ ಸ್ವರದವರು ಹೇಳ್ತಕ್ಕಂಥ ಮಾತು ಶ್ರೀರಾಮಕೃಷ್ಣ ಸ್ವರ. ಅದು ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರು ಹಲವಾರು ಬಗೆಯ ಧರ್ಮಗಳನ್ನ ಪಾಲಿಸಿದ ಅದಕ್ಕೆ
ಆ ವೈಷ್ಣವ ಧರ್ಮದಲ್ಲೂ ಕೂಡ ವಿವಿಧ ಭಾವಗಳಲ್ಲಿ ಸಾಧನೆ ಮಾಡಿದ್ದೆ ಅದಕ್ಕೆ ಅಂತನ್ನುವ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ನಾನು ಒಂದೇ ಸ್ವರವನ್ನು ಬಾಧಿಸುವವನಲ್ಲ, ವಾದ್ಯದಲ್ಲಿ ಒಂದೇ ಸ್ವರವನ್ನು ಬಾಧಿಸುವವನಲ್ಲ, ಓ ಅಂತ ಅಷ್ಟೇ ಬಾಧಿಸ್ತಕ್ಕಂಥವನಲ್ಲ, ವಿವಿಧ ರಾಗ ರಾಗಿಣಿಗಳನ್ನ ಬಾಧಿಸ್ತಕ್ಕಂಥವನು ನಾನು ಅಂತ. ಎಲ್ಲ ರಾಗವೂ ಆನಂದವನ್ನು ಕೊಡುವಂತೆ ಎಲ್ಲ ಧರ್ಮಗಳು ಕೂಡ ನಮಗೆ ಆನಂದವನ್ನು ಕೊಡುತ್ತೆ ಅಂತ ನಾವು ಮಾತನ್ನು ಹೇಳಿದ್ರಲ್ಲ, ಆ ಮಾತನ್ನ ಉದರಿಸಿ ಹೇಳ್ತಾನವನು. ಅವರೆಲ್ಲ ಒಂದೇ ಸ್ವರದವರು ಅಂತ. ಅಂದ್ರೆ ದೇವರು ಬೇರೆ, ನಾನು ಬೇರೆ, ನಾವು ಎಲ್ಲೆಂದಿಗೂ ಬೇರೆ ಬೇರೆ, ನಾವು ಅವ್ರಿಗೆ ನಮಸ್ಕಾರ ಮಾಡ್ತಾ ಇರಬೇಕು, ಅವನು ನಮಸ್ಕಾರ ಸ್ವೀಕಾರ ಮಾಡ್ತಾ ಇರಬೇಕು, ಈ ತರ ಬೇರೆ ಬೇರೆ ಹೇಳ್ತಿರ್ತಾರೆ. ದೇವರಿಗೆ ಆಕಾರ ಇದೆ ಅಷ್ಟೇ, ನಿರಾಕಾರ ಇದೆ ಅಂತ ಹೇಳಿದ್ರು ಅವರು ಒಪ್ಪೋದೇ ಇಲ್ಲ. ಅವರು ಒಂದೇ ಮಾತು, ಒಂದೇ ಸ್ವರ, ಅದನ್ನು ಹೇಳ್ತಾನೆ ಅವನು. ಮಾಸ್ಟರ್ ಮಾಷಿ ಹಾಗೆ ಹೇಳ್ತಾನೆ, ಭಗವಂತ ನಿತ್ಯ ಸಾಕಾರ ಅಂತ ಹೇಳಿದ್ರಲ್ಲ, ಅದು ನಿಮ್ಗೆ ಅರ್ಥ ಆಯ್ತೆ. ಆ ಸ್ಫಟಿಕದ ವಿಷಯ ಅದು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಭಗವಂತ ನಿತ್ಯ ಸಾಕಾರನೂ ಆಗಿದ್ದಾನೆ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ, ಆ ಹಿಮ ಪ್ರದೇಶದಲ್ಲಿ ಕೆಲವು ಪ್ರದೇಶದಲ್ಲಿ ಕಟ್ಟಿದ ಗಡ್ಡೆ ಕರಗುವುದೇ ಇಲ್ಲ, ಅದು ಸ್ಫಟಿಕ ರೂಪದಲ್ಲಿ ಗಟ್ಟಿಯಾಗಿರುತ್ತದೆ, ಮತ್ತೆ ಅದು ನೀರಾಗುವುದಿಲ್ಲ, ನಿರಾಕಾರವಾಗುವುದಿಲ್ಲ ಅಂತನ್ನುವ ಉದಾಹರಣೆ ಕೊಟ್ಟು, ಪರಮಾತ್ಮನ ಹಲವಾರು ಲೋಕಗಳಲ್ಲಿ ಕೂಡ ಕೆಲವು ಲೋಕಗಳಲ್ಲಿ ಅವನು ಶಾಶ್ವತವಾಗಿ ಇರ್ತಾನೆ, ಶಾಶ್ವತವಾಗಿ ಗಟ್ಟಿಯಾಗಿ ಇರ್ತಾನೆ, ಘನೀಭೂತವಾಗಿರ್ತಾನೆ ಅನ್ನುವ ಮಾತನ್ನು ಹೇಳಿದ್ರಲ್ಲ, ಅದ್ಯಾತಕ್ಕೂ ನನಗೆ ಅರ್ಥವಾಗಲಿಲ್ಲ ಅಂತ ಅಂದ್ಬಿಟ್ಟ ಮಾಸ್ಟರ್ ಮಾಷಿಯ. ಯಾತಕ್ಕೆ ಅಂತ ಹೇಳಿದ್ರೆ, ಇವನು ಬ್ರಾಹ್ಮ ಸಮಾಜದಲ್ಲಿ ಸ್ವಲ್ಪ ತರಬೇತಿ ಹೊಂದಿದವನು, ಮೊದಲಿಂದಲೂ ಕೂಡ ಅವನು ನಿರಾಕಾರದಲ್ಲೇ ಜನ ನಿಂತವನಾದ್ರಿಂದ ಪುನಃ ಅದು ಶಾಶ್ವತವಾಗಿ ಗಟ್ಟಿಯಾಗಿರುವುದು ಒಂದು ದಿವಸ ಆದ್ರೂ ಕರಗಿ ಹೋಗ್ಬೇಕು, ಆಗ ಅವನು ಸಂತೋಷ. ಈ ಕರಗಿ ಹೋಗೋದೇ ಇಲ್ಲ, ಅದು ಗಟ್ಟಿಯಾಗೇ ಇರುತ್ತೆ ಅಂತ ಹೇಳಿದ್ರೆ ಹೇಗದು ಅಂತ ಅಲ್ಲಿ ಅವನಿಗೆ ತೊಡಗು ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಮಾತನ್ನು ಕೇಳಿದ್ರೆ, ಆ ಹೊತ್ತಿಗೆ ಶ್ರೀರಾಮಕೃಷ್ಣರು ಅವರ ಮಾತನ್ನು ಕೇಳಿಸ್ಕೊಂಡು, ಏನ್ ಸಮಾಚಾರ, ಏನ್ ಮಾತಾಡ್ಕೊಳ್ತಾ ಇದ್ದೀರಿ? ಆಗ ಮಾಸ್ಟರ್ ಮತ್ತು ಆ ಗಿರೀಂದ್ರ ನಕ್ಕು ಸುಮ್ಮನಾಗ್ಬಿಟ್ರಂತ ಬರೀತಾನೆ ಮಾಸ್ಟರ್ ಮಾಷಿಯ. ತಾವು ಇಂಥದ್ದೊಂದು ಮಾತನಾಡಿದ್ವು, ಅದಕ್ಕೆ ಉತ್ತರ ಬೇಕಾಗಿತ್ತು ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು. ಶ್ರೀರಾಮಕೃಷ್ಣ ಏನ್ ಹೇಳಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಅನುಕೂಲವಾಗಿತ್ತು. ಆದ್ರೆ ಅವನು ಕೇಳಲೇ ಇಲ್ಲ. ನಮ್ಮತ್ರ ಇಂಥದ್ದು ನಡೆಯುವುಂಟು, ಅದೇನ್ ಮಾತಾಡ್ತಾ ಇದ್ದೀನಿ ಅಂತ ದೊಡ್ಡವರು ನನ್ನ ಮಧ್ಯೆ ಕೇಳಿದ್ರೆ ತಾವು ಮಾತಾಡಿದ್ರೆ ಹೇಳೋದಕ್ಕೆ ಏನೋ ಒಂದು ಬಗೆಯ ಸಂಕೋಚ, ಏನೋ ಒಂದು ಬಗೆಯ ಹೆದರಿಕೆ ಆಗಿ ಅಲ್ಲೇ ಮಸಿ ನಕ್ಕು ಸುಮ್ಮನಿಟ್ಬಿಡೋದು. ಇಲ್ಲಿ ಅವರು ಕೂಡ ಹಾಗೆಯೇ ಮಾಡಿಬಿಟ್ರು. ಇದಕ್ಕೇನು ಹೇಳೋದು ನಾವು? ಈಗೇನು ಹೇಳಿ ಅಂದ್ರೆ ಪ್ರಯೋಜನ? ಅವರಿದ್ದಾಗ ಹಾಗೆ ಮಾಡಿದ್ರೆ, ನಾವು ನೋಡಿದ್ರೆ, ಅವ್ರಿಗೆ ಹೇಳಿದ್ರೆ ಅಂತೂ ಆ ವಿಷಯ ಅಲ್ಲಿಗೆ ನಿಂತಿತು. ಈಗ ಅಪರಾಧವಾಗಿದೆ. ಭಕ್ತರು ಪಂಚವಟಿಯಲ್ಲಿ ಹಾಡ್ತಾ ಇದ್ದಾರೆ. ಇದು ಶ್ರೀರಾಮಕೃಷ್ಣದ ಜನ್ಮದಿನೋತ್ಸವ ನಡೀತಾ ಇರುವುದನ್ನು ನಾನು ನೆನಪಿಟ್ಕೊಂಡಿರಬೇಕು. ಪಂಚವಟಿಯಲ್ಲಿ ಹಾಡ್ತಾ ಇದ್ದಾರೆ ಭಕ್ತರೆಲ್ಲ ಸೇರಿಕೊಂಡು. ಪರಮಹಂಸರು ಕೂಡ ಅವರೊಡನೆ ಸೇರಿ ಹಾಡಲಾರಂಭಿಸಿದ್ದಾರೆ. ಎಲ್ಲರೂ ಕೂಡಿ ಭಗವತಿಯ ಸಂಬಂಧವಾಗಿ ಹಾಡ್ತಾ ಇದ್ದಾರೆ. ಶ್ರೀ ಘನಶ್ಯಾಮೆಯ ಚರಣಾಕಾಶದಿ ಗಾಳಿಪಟದ ತೆರದಿ ಹಾರುತ್ತಿರುವ ಮನ ದುರಿತ ಕಲುಷಗಳ ಬಿರುಗಾಳಿಯ ಭರದಿ ಬೀಸಿ ಪಟವ ಈ ತಿರೆಗೆ ತಳ್ಳಿತೋ. ತಿರೆ ಅಂದ್ರೆ ಭೂಮಿ. ಬೀಸಿ ಪಟವ, ಗಾಳಿಪಟವ ಈ ತಿರೆಗೆ ತಳ್ಳಿತೋ, ಮತ್ತೆ ಏರದಂತೆ. ಆರಿದಂತಹ ಗಾಳಿಪಟ ಬಿದ್ದೋಗಿದೆ ಭೂಮಿಗೆ, ಮತ್ತೆ ಏರದಂತೆ. ಸತಿ ಸುತ ವ್ಯಾಮೋಹದ ಮಾಯೆಗೆ ಸಿಕ್ಕಿ ಹರಿಯುವಂತೆ. ಮನದ ಪಟದ ಅಜ್ಞಾನ ಮುಂಡವೇ ಮುರಿಯಲು ಇಡೆಗೆ ಬಿತ್ತು. ಶ್ರದ್ಧೆಯ ಸೂತ್ರವು ಹಿಡಿದಿದ್ದರು ಪಟ ಅರಿವರ್ಗದಿ ನಮೆಗಾಯಿತು. ನಮೆಯೋದು ಅಂತಂದ್ರೆ ನೋವನ್ನು ಅನುಭವಿಸೋದು, ಮತ್ತೆ ಮತ್ತೆ ನೋವನ್ನು ಅನುಭವಿಸೋದು. ಇಂಥ ಪಟವ ನಾ ಹಾರಾಟಕ್ಕೆ ಬಿಡದಿದ್ದರೆ
ಒಳಿತಾಗಿ ಎಂದು ನುಡಿವನು ಈ ನರೇಶ ಚಂದ್ರನು ನೋವಿನಲ್ಲಿ ನಮೆದು. ಇಂಥ ಪಟವನ್ನ ಹಾರಾಟಕ್ಕೆ ಬಿಡದಿದ್ದರೆ ಒಳಿತಾಗಿತ್ತು ಎಂದು ನುಡಿವನು ಈ ನರೇಶ ಚಂದ್ರನು ನೋವಿನಲ್ಲಿ ನಮೆದು. ಶ್ರೀ ಘನಶ್ಯಾಮೆಯ ಚರಣಾಕಾಶದಿ ಗಾಳಿಪಟದ ತೆರದಿ, ಶ್ರೀ ಘನಶ್ಯಾಮೆಯ ಚರಣಾಕಾಶದಿ ಗಾಳಿಪಟದ ತೆರದಿ, ಶ್ರೀ ಘನಶ್ಯಾಮೆಯ ಚರಣಾಕಾಶದಿ ಗಾಳಿಪಟದ ತೆರದಿ, ಹಾರುತ್ತಿರಲು ಮನ ದುರಿತ ಕಲುಷಗಳ, ಹಾರುತ್ತಿರಲು ಮನ ದುರಿತ ಕಲುಷಗಳ ಬಿರುಗಾಳಿಯ ಭರದಿ, ಅಮ್ಮ ಬಿರುಗಾಳಿಯ ಭರದಿ, ಬೇಸಿ ಪಟವತಿ ತಿರೆಗೆ ತಳ್ಳಿತೋ ಮತ್ತೆ ಏರದಂತೆ, ಮತ್ತೆ ಏರದಂತೆ, ಬೇಸಿ ಪಟವತಿ ತಿರೆಗೆ ತಳ್ಳಿತೋ ಮತ್ತೆ ಏರದಂತೆ, ಸತಿಸುತ ವ್ಯಾಮೋಹದ ಮಾಯೆಗೆ, ಸತಿಸುತ ವ್ಯಾಮೋಹದ ಮಾಯೆಗೆ ಸಿಕ್ಕಿ ಹರಿಯುವಂತೆ, ಅಮ್ಮ ಸಿಕ್ಕಿ ಹರಿಯುವಂತೆ, ಮನದ ಪಟದ ಅಜ್ಞಾನ ಮುಂಡವೇ, ಮನದ ಪಟದ ಅಜ್ಞಾನ ಮುಂಡವೇ ಮುರಿಯಲಿನೆಗೆ ಬಿತ್ತು, ಮನದ ಪಟದ ಅಜ್ಞಾನ ಮುಂಡವೇ ಮುರಿಯಲಿನೆಗೆ ಬಿತ್ತು, ಶ್ರದ್ಧೆಯ ಸೂತ್ರವು ಹಿಡಿದಿದ್ದರು ಪಟ ಅರಿವರ್ಗದಿ ನಮೆದಾಯ್ತು, ಅಮ್ಮ ಅರಿವರ್ಗದಿ ನಮೆದಾಯ್ತು, ಇಂಥ ಪಟವನ ಹಾರಾಟಕ್ಕೆ ಬಿಡದಿದ್ದರೆ ಒಳಿತಾಗಿತ್ತು, ಇಂಥ ಪಟವನ ಹಾರಾಟಕ್ಕೆ ಬಿಡದಿದ್ದರೆ ಒಳಿತಾಗಿತ್ತು ಎಂದು ನುಡಿವನಿ ನರೇಶ ಚಂದ್ರನು, ಎಂದು ನುಡಿವನಿ ನರೇಶ ಚಂದ್ರನು ನೋವಿನಲ್ಲೇ ನಮೆದು, ಅಮ್ಮ ನೋವಿನಲ್ಲೇ ನಮೆದು, ಅಮ್ಮ ನೋವಿನಲ್ಲೇ ನಮೆದು. ಹಾಡುವುದು ಹೀಗೆ ಮುಂದುವರಿತಾ ಇದೆ. ಪರಮಹಂಸರು ಭಕ್ತರೊಡನೆ ನರ್ತಿಸ್ತಾ ಇದ್ದಾರೆ. ಭಕ್ತರು ಈಗ ಹಾಡನ್ನ ಮುಂದುವರಿಸ್ತಾ ಇದ್ದಾರೆ. ಸಾಗುತ್ತಿಹುದು ಚಿತ್ರಭೃಂಗ, ಸಾಗುತ್ತಿಹುದು ಚಿತ್ರಭೃಂಗ, ಕಾಳೀಪದ ನೀಲ ಕಮಲ ಮಧುಪಾನದ
ಕುಡಿಯುವ ಭೃಂಗ ನೀಲ ತಾಯ ಪಾದ ಕಮಲ ನೀಲ ಮಧು ಕುಡಿಯುವ ಭೃಂಗ ನೀಲ ನೀಲದಲ್ಲಿ ನೀಲ ಸೇರಿ ನೀಲವಾದ ಪರಿಯನೋ ಕಂಡು ಬೆರಗು ಬಡುವನು ಸಾಗುತ್ತಿರುವುದು ಚಿತ್ತ ಭೃಂಗ ಸುಖ ಬಂದರೆ ಹಿಗ್ಗದೆ ನೋವಿನಲ್ಲಿ ಕುಗ್ಗದೆ ಸುಖ ಬಂದರೆ ಹಿಗ್ಗದೆ ನೋವಿನಲ್ಲಿ ಕುಗ್ಗದೆ ಆನಂದ ಸಿಂಧುವಿನಲ್ಲಿ ನಿರುತ ತೇಲುತ್ತಿರುವನೋ ಭಕ್ತ ಕಮಲ ಕಾಂತನೋ ಸಾಗುತ್ತಿರುವುದು ಚಿತ್ತ ಭೃಂಗ ತಾಳಿ ಪದ ನೀಲ ಕಮಲ ಮಧುಪಾನದ ಆಸೆಗೆ ಸಕಲ ವಿಷಯ ಕುಸುಮರಸವು ಎಷ್ಟಾದರೂ ತುಚ್ಛವೆಂದು ತಿಳಿತಿಂದು ಮನಸ್ಸಿಗೆ ಸಾಗುತ್ತಿರುವುದು ಚಿತ್ತ ಭೃಂಗ ಸಾಗುತ್ತಿರುವುದು ಚಿತ್ತ ಭೃಂಗ ಸಾಗುತ್ತಿರುವುದು ಚಿತ್ತ ಭೃಂಗ. ಚಿತ್ತ ನಮ್ಮ ಮನಸ್ಸು ಭೃಂಗದ ಉಪಾಧಿಯಲ್ಲಿ ಅದು ಕಾಳಿಯ ಪದಕಮಲದತ್ತ ಸಾಗುತ್ತಾ ಇದೆ ಅಂತ ಈ ಹಾಡಿನ ಅರ್ಥ. ನಮ್ಮ ಮನಸ್ಸಲ್ಲ, ಈ ಹಾಡನ್ನು ಬರೆದಂತಹ ಕಮಲಾಕಾಂತ ಇದ್ದಾನಲ್ಲ ಅವನ ಮನಸ್ಸು. ಕಾಳಿಯ ಪದಕಮಲ, ಆ ಪದಕಮಲದಲ್ಲಿರ್ತಕ್ಕಂತಹ ಮಧುವನ್ನ ಹೀರುವುದಕ್ಕಾಗಿ ಧಾವಿಸ್ತಾ ಇದೆ ಅಂತ ಅದ್ಭುತವಾದ ಕಲ್ಪನೆ. ಸಕಲ ವಿಷಯ ಕುಸುಮರಸವು ಎಷ್ಟಾದರೂ ತುಚ್ಛವೆಂದು ತಿಳಿಯಿತು ಎಂದು ಮನಸ್ಸಿಗೆ. ತಾಯಿಯ ಕೃಪೆಯಾದಾಗ ವಿಷಯ ಸುಖ ಅಂತೇನಿದೆಯೋ ಅದು ಅತ್ಯಂತ ತುಚ್ಛವಾದದ್ದು. ಯಾತಕ್ಕೆ ಅಂತಂದ್ರೆ ಅದು ಕ್ಷಣಿಕವಾದದ್ದು ಅನ್ನುವ ಕಾರಣದಿಂದ ಮಾತ್ರವೇ ತುಚ್ಛವಾದದ್ದು. ಅಷ್ಟೇ ಅಲ್ಲ, ಒಂದು ಚೂರು ಸುಖಕ್ಕಾಗಿ ಪರ್ವತೋಪಮವಾದಂತಹ ಕಷ್ಟವನ್ನ ಅನುಭವಿಸೋಕೆ ಸಿದ್ಧವಾಗಿರಬೇಕು. ಆದ್ರಿಂದ ಅದು ತುಚ್ಛ. ತಾಯ ಪಾದ ಕಮಲ ನೀಲ, ಮಧು ಕುಡಿಯುವ ಭೃಂಗ ಅದು ನೀಲ. ನೀಲದಲ್ಲಿ ನೀಲ ಸೇರಿ ನೀಲವಾದ ಪರಿಯನು ಕಂಡು ಬೆರಗು ಒಡುವನು ನಮ್ಮ ಕಮಲಾಕಾಂತನು. ತನ್ನ ಮನಸ್ಸು ಕೂಡ ತಾಯಿಯ ಪಾದ ಕಮಲ ನೀಲ ನೀಲ ಕಮಲದಂತೆಯೇ ಇದೆ ಅಂತನ್ನೋದನ್ನ ಆ ಕಮಲ ಪುಷ್ಪದ ಮೇಲೆ ಕುಳಿತಾಗ ಅರಿತ. ತಂದೆಯಂತೆ, ತಂದೆ ತಾಯಿಯಂತೆ ಮಕ್ಕಳು ಅಂತಂದು ಹಾಗೇನೆ ಜಗನ್ಮಾತೆಯ ಮಕ್ಕಳಾದಂತಹ ನಮ್ಮ ಮನಸ್ಸು ಆತ್ಮ ಎಲ್ಲ ಅವಳಂತೆಯೇ. ಅದು ಯಾವಾಗ ಗೊತ್ತಾಗ್ತದೆ? ಅವಳ ಬಳಿಗೆ ಹೋದಾಗ ಮಾತ್ರ. ಅಲ್ಲಿಗೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಸುಖ ಬಂತು ಅಂತ ಕುಣಿಬಾರದು, ದುಃಖ ಬಂತು ಅಂತ ಕುಗ್ಗಬಾರದು. ಇದೊಂದು ಬಹಳ ಅದ್ಭುತವಾದಂತಹ ಸೂಚನೆಯನ್ನು ಕೊಡ್ತಾನೆ ಕಮಲಾಕಾಂತ. ತಾಯಿಯ ಪಾದ ಕಮಲ ಅಂತಿರ್ತಕ್ಕಂಥದ್ದು ಮಧುವನ್ನ ಸೂಸ್ತಾ ಇದೆ. ಆ ಮಧು ಅಮೃತೋಪಮವಾದಂತಹ ರುಚಿಯುಳ್ಳದ್ದು ಅಂದ ಮೇಲೆ ಈ ಪ್ರಾಪಂಚಿಕವಾದ ಸುಖ ದುಃಖಗಳನ್ನ ಕಂಡು ಕುಣಿದಾಡುವುದು ಯಾತಕ್ಕೆ? ಸುಖ ಬಂತು ಅಂತ ಹಿಗ್ಗುವುದು ಯಾತಕ್ಕೆ? ಮರುಕ್ಷಣದಲ್ಲೇ ಈ ದುಃಖ ಅಂತ ಹೇಳ್ತಕ್ಕಂಥದ್ದು ಅದರೊಂದಿಗೆ ಅಂಟಿಕೊಂಡೇ ಇದೆ.
ಈ ಜಗತ್ತು ಅಂತಿರ್ತಕ್ಕಂಥದ್ದು ದ್ವಂದ್ವ 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 ದ್ವಂದ್ವಮಯ. ಅಂದ್ರೇನು? ಎರಡೆರಡು ಇರ್ತಕ್ಕಂಥದ್ದು, ಒಂದೊಂದಲ್ಲವೇ ಅಲ್ಲ. ಹಗಲು ರಾತ್ರಿ, ಸುಖ ದುಃಖ, ಲಾಭ ನಷ್ಟ, ಮಾನ ಅವಮಾನ, ಹಗಲು ರಾತ್ರಿ, ಹುಟ್ಟು ಸಾವು, ಸ್ತ್ರೀ ಪುರುಷ, ಪುರುಷ ಸ್ತ್ರೀ. ಬರೀ ಸ್ತ್ರೀಯರೇ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು, ರಗ್ಲೇನೆ ಇರ್ತಿರ್ಲಿಲ್ಲ. ಅಥವಾ ಬರೀ ಪುರುಷರೇ ಹುಟ್ಟಿದ್ರೆ ಹಾಗೂ ರಗ್ಲನೇ ಇರ್ತಿರ್ಲಿಲ್ಲ. ಎಲ್ಲ ಎರಡೆರಡಾಗಿ ಮಾಡಿ ಪರಮಾತ್ಮ ಏನ್ ಮಾಡಿಟ್ಟಿದ್ದಾನೆ? ಉಣಿಸ್ತಾ ಇದ್ದಾನೆ. ಕುಣಿದಾಡಬೇಡ. ಯೋಗಿಗಳ ಭಕ್ತರ ಸೂಚನೆ ಏನಪ್ಪಾ ಅಂದ್ರೆ ಕುಣಿದಾಡಬೇಡ. ಯದೃಚ್ಛಾಲಾಭ ಸಂತುಷ್ಟನಾಗಿ ದ್ವಂದ್ವಾತೀತ ವಿಮತ್ಸರ, ದ್ವಂದ್ವಾತೀತ ವಿಮತ್ಸರನಾಗಿರ್ಬೇಕು. ಯಾವುದೇ ಬಗೆಯ ಮತ್ಸರಕ್ಕೂ ಅವಕಾಶ ಕೊಡಬೇಡ. ಮತ್ತೆ ದ್ವಂದ್ವಕ್ಕೆ ಅತೀತನಾಗಿರು. ಸುಖ ಬಂತು ಅಂತ ಕುಣಿಯದೆ, ದುಃಖ ಬಂತು ಅಂತ ಕುಗ್ಗದೆ ಇದ್ರೆ ಮಾತ್ರ ಅವನು ಸಮಸ್ಥಿತಿಯಲ್ಲಿದ್ದಾನೆ ಅಂತ. ಸಮತ್ವಂ ಯೋಗ ಉಚ್ಯತೆ. ನೋಡಿ, ಅಲ್ಲಿ ಬಂತು. ಬಹಳ ಸುಲಭ. ಯೋಗ ಸಿದ್ಧಿಯಾಗಬೇಕಾದ್ರೆ ಬಹಳ ಬಹಳ ಸುಲಭ. ನಾವು ಸುಮ್ಮನೆ ಅದನ್ನು ಕಷ್ಟ ಮಾಡ್ಕೊಂಡಿದ್ದೇವೆ. ಏನು ಸುಲಭ? ಮನಸ್ಸನ್ನ ಸಮವಾಗಿ ಇಟ್ರಾಯ್ತು. ಈ ಕ್ಷಣದಲ್ಲಿ ಯೋಗ ಸಿದ್ಧಿ ಆಗ್ತದೆ. ಸಮತ್ವಂ ಯೋಗ ಉಚ್ಯತೆ. ಅಷ್ಟೇ ಅಂತ ನಾನು ಹೇಳೋದಕ್ಕೆ ಸುಲಭ, ಕೇಳೋದಕ್ಕೂ ಸುಲಭ. ಆಮೇಲೆ ಆ ಮನಸ್ಸಿನ ಕತೆ, ಅವರವರ ಮನಸ್ಸಿನ ಕತೆ ಅವರವರಿಗೆ ಗೊತ್ತು. ಆದರೆ ತತ್ವ ಇದು. ಸುಖ ದುಃಖಾದಿಗಳಿಂದ ವಿಶೇಷವಾಗಿ ನಾವು ಪ್ರಭಾವಿತರಾಗಬಾರದು, ತನ್ಮೂಲಕ ವಿಚಲಿತರಾಗಬಾರದು. ಹಾಗಾದ್ರೆ ನಮಗೆ ಆಗಲಿ, ನಮ್ಮ ಬಂಧು ಬಳಗದವರೇ ಆಗಲಿ, ಕಷ್ಟ ಬಂದಾಗ ನಾವು ಸಹಾನುಭೂತಿ ತೋರೋದು ಬೇಡವೇ? ಒಂದೆರಡು ಮೊಸಳೆ ಕಣ್ಣೀರು ಹಾಕೋದು ಬೇಡವೇ? ನಿಜ, ಸಹಾನುಭೂತಿ ತೋರಿಸ್ಬೇಕು. ಸಹಾನುಭೂತಿ ತೋರಿಸದೆ ಹೋದ್ರೆ ತಪ್ಪಾಗ್ತದೆ. ನಾನು ಕೂಡ ಈ ಸನ್ಯಾಸ ಭಾವವನ್ನು ವಿಶೇಷವಾಗಿ ಬೆಳೆಸಿಕೊಂಡು ಸನ್ಯಾಸ ಭಾವ ಅಂದ್ರೇನು? ನಿರ್ಲಿಪ್ತ ಸ್ಥಿತಿ. ಇಲ್ಲಿರ್ತಕ್ಕಂತಹ ಸುಖ ದುಃಖಗಳಿಗೆ ಸಮಾನವಾಗಿ ಪ್ರತಿಸ್ಪಂದಿಸದೇ ಇರತಕ್ಕಂತಹ ಸ್ಥಿತಿ. ಇದನ್ನ ವಿಶೇಷವಾಗಿ ಅಭ್ಯಾಸ ಮಾಡಿದ್ರ ದುಷ್ಪರಿಣಾಮ ಏನಪ್ಪಾ ಅಂತಂದ್ರೆ, ಯಾರೋ ಒಬ್ರು ಬಂದು ಹೇಳಿದ್ರು, ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು ಅಂತ. ಅವರಿಗೆ ವಯಸ್ಸು 80. ನಾನು ಆ ಹುಟ್ಟು ಸಾವುಗಳನ್ನೆಲ್ಲ ಸಮಾನವಾಗಿ ಅಥವಾ ಅದೇನೂ ಅಲ್ಲ ಅಂತ ಅನ್ನೋ ರೀತಿಯಲ್ಲಿ ಭಾವಿಸಿಕೊಂಡು ನನ್ನ ಮನಸ್ಸನ್ನ ಆ ರೀತಿಯಲ್ಲಿ ಅಭ್ಯಾಸಕ್ಕೆ ಗುರಿಪಡಿಸಿದ್ರ ಪರಿಣಾಮವಾಗಿ ಬಹಳ ಒಳ್ಳೇದಾಯ್ತಲ್ಲ ಹಾಗಾದ್ರೆ ಅಂತಂದ್ಬಿಟ್ಟು ಬಹಳ ಬೇಜಾರು ಮಾಡ್ಕೊಟ್ರು ಅವರು. ಅವ್ರಿಗೆ ಬೇಜಾರಾಯ್ತು ಅಂತ ಆ ತಕ್ಷಣ ನನಗೆ ಗೊತ್ತಾಗಲಿಲ್ಲ. ಯಾರೋ ಮೂಲಕ ಅದು ನನಗೆ ಕೇಳಿ ಇನ್ನಷ್ಟು ಬೇಜಾರು. ಆಗ ನಾನು ಆಲೋಚನೆ ಮಾಡಿದೆ, ಈ ಭಾವವನ್ನೆಲ್ಲ ನಾನು ಅಭ್ಯಾಸ ಮಾಡಿಕೊಳ್ಳಬೇಕಾದ ಮೊದಲು ಅಳುವವರೊಂದಿಗೆ ಅತ್ತಿದ್ದೆ, ನಗುವವರೊಂದಿಗೆ ನಕ್ಕಿದ್ದೆ, ಎಲ್ಲ ಮಾಡಿದ್ದೆ. ಅದೆಲ್ಲ ಸಾಕು ಸಾಕು ಅಂತ ಈ ಬಗೆಯಿಂದ ಅಭ್ಯಾಸ ಮಾಡಿದ್ರೆ ಈ ರೀತಿ ತೊಂದರೆ ಆಯ್ತು. ಆದ್ರಿಂದ ದುಃಖ ಪಡಬೇಕು, ಸಹಾನುಭೂತಿ ತೋರಿಸಬೇಕು. ಆದ್ರೆ ಅದು ಶೋಕಕ್ಕೆ ತಿರುಗಬಾರದು. ಶೋಕ ಬೇರೆ, ದುಃಖ ಬೇರೆ. ದುಃಖ ಇವತ್ತಿದ್ದು ನಾಳೆ ಇಲ್ಲದಂತಾಗ್ಬಿಡ್ತದೆ. ಶೋಕ ಬಹಳ ಕಾಲ ನಿಂತು ನಮ್ಮ ವ್ಯಕ್ತಿತ್ವವನ್ನೇ ಕುಗ್ಗಿಸಿ ಬಿಡುತ್ತದೆ. ಶೋಕದವರೆಗೂ ಹೋಗಬಾರದು. ಪುತ್ರ ಶೋಕ, ಪತಿ ಶೋಕ, ಸತಿ ಶೋಕ, ಭ್ರಾತೃ ಶೋಕ, ಮಾತೃಯೋಗದ ಶೋಕ, ಇವುಗಳನ್ನೆಲ್ಲ ಶೋಕ ಅಂತ ಕರೆದಿದ್ದಾರೆ. ಹಾಗೆ ಮಾಡ್ತಾ ಇರೋದ್ರಿಂದ, ಶೋಕವನ್ನು ಮಾಡ್ತಾ ಇರೋದ್ರಿಂದ ಶೋಕ ಅಂತ ಕರೆದಿದ್ದಾರೆ. ಈ ಬಗ್ಗೆ ಶೋಕ ಅಂತ ಹೇಳ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಇದೆ. ಕಾರಣ ಅದು ಅಜ್ಞಾನ. ಆದ್ರೆ ಒಮ್ಮೆಲೆ ಹೋಗೋದಿಲ್ಲ, ಆದ್ರೆ ಹೋಗಿಸಬೇಕು. ಅದಕ್ಕೋಸ್ಕರವೇ
ಕಮಲಾಕಾಂತನಂತಹ ಭಕ್ತಾದಿಗಳು ಹೇಳಿದ್ರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಹೇಳಿದ, ನಿರ್ದ್ವಂದ್ವನಾಗು, ದ್ವಂದ್ವಾತೀತನಾಗು. ಅದು ಯೋಗಕ್ಕೆ ದಾರಿ, ರಹದಾರಿ. ಸತ್ತವರಿಗೆ ಅತ್ತರೆ ಇದ್ದವರು ಸಾಯರೆ ಅಂತನೋ ಮಾತನ್ನೆಲ್ಲ, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಸಾವು ನಿಶ್ಚಿತ ಇತ್ಯಾದಿ ಮಾತುಗಳನ್ನೆಲ್ಲ ಪ್ರಚಲಿತಗೊಳಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಸಂದರ್ಭ ಅವರವರಿಗೆ ಒದಗಿದಾಗ ಶೋಕದಿಂದ ಪಾರಾಗಲಿ, ದುಃಖವಾಗಲಿ, ಚಿಂತೆ ಇಲ್ಲ. ಆದರೆ ಶೋಕದಿಂದ ಅವನು ಪಾರಾಗಲಿ, ಶೋಕ ಸಂತಪ್ತನಾಗದೇ ಇರಲಿ ಅಂತನ್ನುವ ದೃಷ್ಟಿಯಿಂದ ಈ ಬಗೆಯ ತತ್ವ ವಾಕ್ಯಗಳನ್ನೆಲ್ಲ ಬೋಧಿಸ್ತಾ ಇರ್ತಾರೆ. ಮನಸ್ಸನ್ನ ಭಗವದ್ ಆನಂದವನ್ನು ಅನುಭವಿಸುವುದಕ್ಕೆ ಅಣಿಯಾಗಿಸಬೇಕು. ಈ ಮನಸ್ಸಿನಿಂದ ಭಗವಂತನ ಆನಂದವನ್ನು ಅನುಭವಿಸಬೇಕು. ಸುಮ್ಮನೆ ನಾವು ಗಾಳಿಪಟದಂತೆ ಹಾರ್ತಾ ಇದ್ರೆ, ಜಗನ್ಮಾತೆಯ ಕೈನಲ್ಲಿ ದಾರ ಇರ್ತದೆ, ಆ ದಾರದಲ್ಲಿ ನಾವು ಸಿಕ್ಕಾಕೊಂಡಿದ್ರೆ ಅನಂತವಾದ ಚಿದಾಕಾಶದಲ್ಲಿ ಸ್ವತಂತ್ರವಾಗಿ ಸಂಚರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಬಂಧನದಲ್ಲಿ ಇದ್ದುಕೊಂಡು ಬದುಕುವುದು ಹೇಗಿರುತ್ತೆ, ಪಂಜರದಲ್ಲಿ ಬದುಕುವುದು ಹೇಗಿರುತ್ತದೆ, ಸೆರೆಮನೆಯಲ್ಲಿ ಬದುಕುವುದು ಹೇಗಿರುತ್ತದೆ, ವಿಶಾಲವಾದಂತಹ ಜಗತ್ತಿನಲ್ಲಿ ವಿಹರಿಸಿಕೊಂಡಿರುವುದು ಹೇಗಿರುತ್ತದೆ, ಇದನ್ನೆಲ್ಲ ಆಲೋಚನೆ ಮಾಡಿ ನೋಡಿದಾಗ ಈ ಸುಖ ದುಃಖಾದಿಗಳು, ದ್ವಂದ್ವಾದಿಗಳು ನಮ್ಮನ್ನು ಹೇಗೆ ಬಂಧಿಸಿಟ್ಟಿವೆ ಅಂತ ಗೊತ್ತಾಗ್ತದೆ. ಅದರಿಂದ ಪಾರಾಗುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಯಾವಾಗ ನಮಗೆ ಶೋಕ ಇಲ್ಲವೋ ಆಗ ಇವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕು. ಶೋಕ, ತಾಪ, ಕೋಪ ಇವುಗಳೆಲ್ಲ ಮುತ್ತಿದಾಗ ಈ ತತ್ವಶಾಸ್ತ್ರಗಳನ್ನು ಉಪಯೋಗಕ್ಕೆ ಬರೋದಿಲ್ಲ. ಶೋಕದ ಬೇಗೆ ಈ ತತ್ವವನ್ನು ಸುಟ್ಟಾಕ್ಬಿಡ್ತದೆ. ಆದ್ರಿಂದ ಶೋಕ ಇಲ್ಲದಿರುವಾಗಲೇ ಈ ತತ್ವಗಳನ್ನು ಚಿಂತನೆ ಮಾಡಬೇಕು, ಮನಸ್ಸನ್ನು ದೃಢಗೊಳಿಸಿಕೊಂಡಿರಬೇಕು. ಅದಕ್ಕೋಸ್ಕರ ಇಂಥ ಹಾಡುಗಳನ್ನೆಲ್ಲ ತಯಾರಿಸಿ ಹಾಡ್ತಾರೆ. ಯಾಕೆಂತ ಹೇಳಿದ್ರೆ, ಯಾವಾಗಲೂ ಉಪನ್ಯಾಸದ ಮೂಲಕವೇ ತಿಳಿಸೋದಕ್ಕಾಗುವುದಿಲ್ಲ ನೋಡಿ, ಯಾವಾಗಲೂ ಮಾತಿನ ಮೂಲಕವೇ ತಿಳಿಸೋದಕ್ಕಾಗುವುದಿಲ್ಲ ನೋಡಿ, ಬೇಸರವಾಗ್ತದೆ. ಆಗ ತಾಳ, ತಂಬೂರಿ, ತಬಲಾ, ಹಾರ್ಮೋನಿಯಮು ಎಲ್ಲವನ್ನು ಇಟ್ಕೊಂಡು ಇಂತಿಂತ ತತ್ವಪರವಾದಂತಹ, ನೀತಿಪರವಾದಂತಹ, ಬೋಧಪ್ರದವಾದಂತಹ ಹಾಡುಗಳನ್ನ ಹಾಡುತ್ತಾ ಹಾಡ್ತಾ ಹಾಡ್ತಾ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೋಸ್ಕರವೇ ಅಲ್ಲಿ ಆ ಬಗೆಯ ಹಾಡನ್ನ ಹಾಡಿ ಕೀರ್ತನೆ ಮುಂದುವರಿತದಂತೆ, ನಿನ್ನದೇ ಈ ಯಂತ್ರ 8 ಗೇಣಿನ ಬೊಂಬೆ, 8 ಗೇಣಿನ ಬೊಂಬೆ ನಿನ್ನದೇ ಈ ಯಂತ್ರ, ಯಾವ ಆಟಕ್ಕೆ ಇದನ್ನು ನೀ ಮಾಡಿದೆ ಅಮ್ಮ, ಯಾವ ಆಟಕ್ಕೆ ಇದನ್ನು ನೀ ಮಾಡಿದೆ, ಒಡಲ ಯಂತ್ರದೊಳ ಅಡಗಿ ಅದರ ಸೂತ್ರವ ಹಿಡಿದು ನೀನೇ ಈ ಜೀವನನ್ನು ನಡೆಸುತ್ತಿರುವೆ. ಅಂತರ್ಯಾಮಿನಿಯಾಗಿ ಅದೇ ಜಗನ್ಮಾತೆ ನಮ್ಮ ಸೂತ್ರವನ್ನು ಹಿಡಿದುಕೊಂಡು ಆಟ ಆಡ್ತಾ ಇದ್ದಾರೆ. ಬೊಂಬೆ ನಾವು, ಆಟದ ಬೊಂಬೆಗಳು ನಾವು, ಸೂತ್ರದ ಬೊಂಬೆಗಳು ನಾವು. ಸೂತ್ರ ಇರೋದು ಅವಳ ಕೈನಲ್ಲಿ, ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಅರಿಯದೆ ಜಗನ್ಮಾತೆ ನಮ್ಮ ದಾರವನ್ನು ಹಿಡಿದು ಅಲ್ಲಾಡಿಸ್ತಾ ಇದ್ದಾಳೆ, ಆಟ ಆಡಿಸ್ತಾ ಇದ್ದಾಳೆ. ಕರ್ತಗತ ತತ್ವವನ್ನು ಅರಿಯದೆ ಈ ಯಂತ್ರ, ಈ ಮಾನವ ಯಂತ್ರ ತಾನೇ ನಡೆಯುವೆನು ಎಂಬ ಮಮಕಾರ ಭ್ರಾಂತಿಯಲ್ಲಿ ಸಾಗುತ್ತಿದೆ. ನೀನೇ ಚಾಲಕ ಶಕ್ತಿ ಎಂದರಿತ ಜೀವಕ್ಕೆ ಯಂತ್ರಭಾವವು ಮತ್ತೆ ಉಳಿಯುವುದುಂಟೆ. ಆದರೂ ಕೆಲವು ಯಂತ್ರಗಳು ಗಾಳಿಯನ್ನು ಪ್ರೇಮ ಸೂತ್ರದಲ್ಲಿ ಕಟ್ಟಿ ಸಾಗುತ್ತಿವೆ. ಹೀಗೆ ತತ್ವಪರವಾದ ಹಾಡುಗಳನ್ನ ಹಾಡಿಕೊಂಡು ಆನಂದ ಪಡ್ತಾ ಇದ್ರು. ಇಂದು ಅಂದ್ರೆ ಅಂದು ಎಲ್ಲರ ಹೃದಯದಲ್ಲೂ ಆನಂದ ಉಕ್ಕಿ ಉಕ್ಕಿ ಹರಿತಾ ಇದೆ. ಪರಮಹಂಸರು ಪಂಚವಟಿಯಿಂದ ಎದ್ದು ತಮ್ಮ ಕೊಠಡಿಗೆ ಬರ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಅವರನ್ನ ಹಿಂಬಾಲಿಸ್ತಾ ಇದ್ದಾನೆ. ಬಕುಳ ವೃಕ್ಷದ ಹತ್ತಿರಕ್ಕೆ ಬಂದಾಗ ತ್ರೈಲೋಕ್ಯನಾಥ ಸನ್ಯಾಲ ಅಂತ ಹೇಳ್ತಕ್ಕಂಥ ಬ್ರಾಹ್ಮ ಸಮಾಜದ ಒಬ್ಬ ಭಕ್ತ ಸಂಧಿಸಿದ. ಆತ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಅವನಿಗೆ ಹೇಳ್ತಾರೆ, ಅವರೆಲ್ಲ ಅಲ್ಲಿ ಪಂಚವಟಿಯಲ್ಲಿ ಹಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗೋದಿಲ್ವೇ? ತ್ರೈಲೋಕ್ಯನಾಥ ಸನ್ಯಾಸ ಹೇಳ್ದ, ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ?
ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕೆ ಕುಳಿತು ಆನಂದ ಪಡು. ತ್ರೈಲೋಕ್ಯನಾಥ ಹೇಳ್ತಾನೆ, ಒಮ್ಮೆ ಆಗ್ಲೇ ಅಲ್ಲಿಗೆ ಹೋಗಿದ್ದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಳ್ಳೇದು ಒಳ್ಳೇದು, ಹಾಗಾದ್ರೆ ಸರಿ, ಒಂದ್ಸತಿ ಅದ್ರ ರುಚಿ ನೋಡ್ಕೊಂಡು ಬಂದ್ರೆ ಸಾಕು, ಪರವಾಗಿಲ್ಲ ಬಾ. ಈಗ ಸಾಯಂಕಾಲ 6 ಗಂಟೆ ಆಗಿದೆ. ಪರಮಹಂಸರು ಭಕ್ತರೊಡನೆ ತಮ್ಮ ಕೊಠಡಿಯ ಆಗ್ನೇಯ ವರಾಂಡದಲ್ಲಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸಂಸಾರವನ್ನು ತ್ಯಜಿಸಿದಂತಹ ಸಾಧು ಭಗವನ್ ನಾಮವನ್ನ ಜಪಿಸ್ತಾನೆ. ಆತ ಹಾಗೆ ಮಾಡಬೇಕಾದ್ದೇ, ಆತನಿಗೆ ಬೇರೆ ಏನು ಕೆಲಸವೇ ಇಲ್ಲ. ಆತ ಭಗವತ್ ಚಿಂತನೆ ಮಾಡ್ತಾ ಇದ್ರೆ ಅದು ಆಶ್ಚರ್ಯವಾದ ವಿಷಯವೇನಲ್ಲ. ಆತ ಭಗವತ್ ಚಿಂತನೆ ಮಾಡದೇ ಇದ್ದ ಅಂದ್ರೆ, ಭಗವನ್ ನಾಮೋಚ್ಚಾರಣೆ ಮಾಡದೇ ಇದ್ದ ಅಂತಂದ್ರೆ ಆಗ ಜನ ಆತನನ್ನು ನಿಂದಿಸ್ತಾರೆ. ಇವನೆಂತ ಸಾಧು. ಇಲ್ಲಿದ್ದಂತೆ ಈ ಮಾತ್ರ ಹೇಳಿದ್ದಾರೆ ಶ್ರೀರಾಮ್. ಸ್ವಯಂ ಅವರು ಕೂಡ ಸಾಧು, ಸದಾ ಭಗವತ್ ಚಿಂತನೆ ಅವರು ಮಾಡ್ತಾ ಇದ್ದಾರೆ. ಹಾಗೇನೇ ಸಾಧುಗಳಾಗಿ ಅಂತಂದ್ರೆ ಸರ್ವಸಂಗ ಪರಿತ್ಯಾಗ ಮಾಡಿ ಭಗವಂತನಿಗಾಗಿ ತಮ್ಮ ಜೀವನವನ್ನು ಉಳಿಪಾಗಿ ಇಟ್ಟಿದ್ದಾರೋ ಅವರು ಭಗವಂತನನ್ನೇ ಸದಾ ಸ್ಮರಿಸ್ತಾ ಇರಬೇಕು. ಹಾಗೆ ಮಾಡ್ಬೇಕಾದ ನ್ಯಾಯವೇ, ಅದು ಹೆಚ್ಚುಗಾರಿಕೆ ಏನಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸಾಧು ಧ್ಯಾನ ಮಾಡಿದ್ರೆ ಓಹೋ ಸಾಧುಗಳು ಧ್ಯಾನ ಮಾಡಿದ್ರು, ಮಾಡ್ತಾ ಇದ್ದಾರೆ ಅಂತೇನು ಹೇಳ್ಬೇಕು? ಯಾಕೆ ಹೇಳ್ಬೇಕು? ಮಾಡ್ಲೇಬೇಕು. ಅವರು ಮಾಡದೇ ಇದ್ರೆ ತಪ್ಪು. ಈ ಮಾತನ್ನ ನಮ್ಮ ಜನಸಾಮಾನ್ಯರೆಲ್ಲರೂ ಕೇಳಿ ತಿಳ್ಕೊಳ್ಬೇಕು. ಸಾಧುಗಳು ಸಾಧುಗಳು ಅಂತ ಹೇಳ್ತಕ್ಕಂಥವರು ಕುಳಿತುಕೊಂಡು ಎಷ್ಟು ಜಪ ಮಾಡ್ತಾರೆ, ಎಷ್ಟು ಧ್ಯಾನ ಮಾಡ್ತಾರೆ, ಎಷ್ಟು ಭಗವತ್ ಚಿಂತನೆ ಮಾಡ್ತಾರೆ, ಎಷ್ಟು ಭಗವಂತನ ಕುರಿತಾಗಿಯೇ ಮಾತನಾಡ್ತಾರೆ ಅಂತ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಒಂದು ಸ್ವಲ್ಪ ಧೈರ್ಯ ಏನಾದಿತ್ತು ಅಂತ ಹೇಳಿದ್ರೆ, ಏನ್ ಸ್ವಾಮಿಗಳೇ ನೀವೇನು ಅಷ್ಟೊಂದು ಜಪಧ್ಯಾನ ಮಾಡಿದಾಗ ಕಾಣೋದಿಲ್ವಲ್ಲ ಅಂತ ಹೇಳಿದ್ರೆ ತಪ್ಪಿಲ್ಲ. ನಂದಂತೂ ನಿಮಗೆ ಪರವಾನಗಿ ಇದೆ, ಅವ್ರಿಗೆ ಹೋಗಿ ಹೇಳ್ಬಹುದು ಅಂತ. ಪುರುಷೋತ್ತಮ ಅಂದ್ರೆ ಹೇಳಿದ್ರು ಅಂತ ಹೋಗಿ ಹೇಳ್ಬೇಡಿ ಅಷ್ಟೇ. ಹಾಗೆ ಮಾಡಿದ್ರೆ ಕಿತಾಪತಿ ಮಾಡಿದಂತಾಗುತ್ತೆ. ಹೇಗೆ ಜನರ ಚಲನ ವಲನದತ್ತ ಸಾಧುಗಳು ಗಮನ ಇಟ್ಟು ಅವರನ್ನ ತಿದ್ದಬೇಕು, ಹಾಗೆ ಸಾಧುಗಳ ಚಲನ ವಲನದತ್ತ ಸಮಾಜದ ಜನ ಕಣ್ಣಿಟ್ಟಿರಬೇಕು. ಅವರಿಗೆ ಇವರು, ಇವರಿಗೆ ಅವರು ಸರ್ಪಗಾವಲು ಆಗಿತ್ತು ಅಂತಂದ್ರೆ ಕ್ಷೇಮ. ಶ್ರೀರಾಮಕೃಷ್ಣ ಒಮ್ಮೆ ಹೇಳ್ತಾರೆ, ಸಾಧುವನ್ನ ಸನ್ಯಾಸಿಯನ್ನ ಹಗಲೂ ಪರೀಕ್ಷೆ ಮಾಡಬೇಕು, ರಾತ್ರಿಯೂ ಪರೀಕ್ಷೆ ಮಾಡಬೇಕು, ಆಮೇಲೆ ಅವನನ್ನು ಸ್ವೀಕರಿಸಬೇಕು. ಎಂತೆಂಥ ಮಾತುಗಳನ್ನೆಲ್ಲ ಹೇಳಿ ಹೋಗಿದ್ದಾರೆ ಅವರು. ಸಾಧು ಯಾವಾಗಲೂ ಭಗವತ್ ಸ್ಮರಣೆ ಮಾಡಬೇಕು, ಭಗವತ್ ಚಿಂತನೆಯಲ್ಲೇ ಇರಬೇಕು, ಧ್ಯಾನ ಜಪಾದಿಗಳಲ್ಲೇ ಇರಬೇಕು. ಅಷ್ಟೇ ಅಲ್ಲ, ಎಷ್ಟೋ ಅಮೂಲ್ಯವಾದಂತಹ ಅತೀಂದ್ರಿಯ ವಿಷಯಗಳನ್ನ ಅವನು ಗ್ರಹಿಸಿರಬೇಕು. ಅವನಿಗೆ ಯೋಗ ರಹಸ್ಯಗಳು ಗೊತ್ತಿಲ್ಲದೆ ಹೋದ್ರೆ ಬಾಕಿ ಹೋದವನು ಯಾರಿಗೆ ಗೊತ್ತಾಗಬೇಕು? ಈ ಒಂದು ನಿರೀಕ್ಷಣೆಯನ್ನ ಜನಸಾಮಾನ್ಯರೆಲ್ಲರೂ ಇಟ್ಕೊಂಡ್ರೆ ತಪ್ಪೇನೂ ಇಲ್ಲ. ಒಮ್ಮೆ ಒಬ್ಬ ಶ್ರೀಮಂತ ಒಬ್ಬ ಸಾಧುವಿಗೆ, ಅಲರಾಡ್ತಾ ಇದ್ದಂತಹ ಸಾಧುವಿಗೆ ಒಂದು ಗುಡಿಸಲು ಕಟ್ಟಿಕೊಟ್ಟು ಕಾಲ ಕಾಲಕ್ಕೆ ಊಟೋಪಚಾರಗಳನ್ನೆಲ್ಲ ಒದಗಿಸ್ತಾ ಬಂದ. ಸ್ವಾಮಿ, ನೀವು ಅಲ್ಲಿ ಇಲ್ಲಿ ಯಾಕೆ ಓಡಾಡ್ಕೊಂಡಿರೋದು? ಇಲ್ಲೇ ಇರಿ, ಆನಂದವಾಗಿರಿ, ನಾನು ನೋಡ್ಕೊಳ್ತೇನೆ, ನಿಮ್ಮ ಸೇವೆ ಮಾಡ್ತಾ ಇರ್ತೇನೆ ಅಂತ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಆ ಶ್ರೀಮಂತ. ಸಾಧುಗಳು ಅದರೊಳಗಿದ್ರು. ಇವರು ಬಹಳ ಭಯಭಕ್ತಿಯಿಂದ ಅವ್ರನ್ನ ಭೇಟಿಯಾಗ್ತಾ ಇದ್ದ ಪ್ರತಿದಿನ. ಗಮನಿಸಿ ನೋಡಿದಾಗ ಆ ಸಾಧುಗಳು ಸುಮ್ಮನೆ ಅಲ್ಲಿ ಇಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಸುಮ್ಮನೆ ಅಲ್ಲಿ ಇಲ್ಲಿ ನೋಡ್ತಾ ಕುಳಿತಿರ್ತಾರೆ. ಕುಳಿತುಕೊಂಡು ಧ್ಯಾನ ಜಪ ಮಾಡ್ತಕ್ಕಂಥದ್ದನ್ನು ಕಾಣಲೇ ಇಲ್ಲ ಈ ಶ್ರೀಮಂತ. ಅವನಿಗೆ ಬಹಳ ಬೇಜಾರಾಯ್ತು. ಓ ಸಾಧುಗಳೇ, ನೀವು ಭಗವಂತನ ಧ್ಯಾನ ಮಾಡ್ತೀರಿ ಅಂತನ್ನುವ ಒಂದು ದೊಡ್ಡ ನಿರೀಕ್ಷೆಯಿಂದ ನಿಮ್ಮನ್ನು ಇಲ್ಲಿ ನಾನು ಕರೆತಂದೆ. ನೀವು ಅದನ್ನೇನು ಮಾಡ್ತಾ ಇಲ್ಲ, ದಯವಿಟ್ಟು ನೀವು ಬೇರೆ ಜಾಗ ನೋಡ್ಕೊಳ್ಳಿ ಅಂತ ಅವ್ರಿಗೆ ಕೊಡ್ಬೇಕಾದ ನಿಲ್ಸೇ ಬಿಟ್ಟ ಪುಣ್ಯಾತ್ಮ. ಬಹಳ ಸರಿ ಅವನು ಮಾಡಿತ್ತು. ಆಶ್ಚರ್ಯ ಆಗ್ಬೋದು. ಒಬ್ಬ ವ್ಯಕ್ತಿ ಒಬ್ಬರು ಸ್ವಾಮಿಗಳನ್ನ ಕೇಳಿದಂತೆ. ಸಿಂಗಾಪುರದಲ್ಲಿ ನಡೆದಂತಹ ಘಟನೆ. ಸಿಂಗಾಪುರ
ಸ್ವಾಮೀಜಿ, ನೀವು ಈ ಸ್ಕೂಲು ಕಾಲೇಜುಗಳನ್ನೆಲ್ಲ ಯಾಕೆ ನಡೆಸ್ತೀವಿ? ಅದನ್ನು ನಾವು ನೋಡ್ಕೊಳ್ತೀವಿ. ನಮಗೆ ಭಗವತ್ ಚಿಂತನೆ ಮಾಡೋದು ಹೇಗೆ, ಯೋಗ ಮಾರ್ಗದಲ್ಲಿ ಮುಂದುವರಿಯುವುದು ಹೇಗೆ, ಸಂಸ್ಕೃತಿ ಅಂತ ಹೇಳಿದ್ರೆ ಏನು, ಇವುಗಳು ಕುರಿತಾಗಿ ದಯವಿಟ್ಟು ತಿಳಿಸಿ ಅಂದ್ಬಿಟ್ಟಿರುತ್ತೆ. ಆ ಸ್ವಾಮಿಗಳು ಆ ಮಾತನ್ನು ಕೇಳ್ಕೊಂಡು ಬಂದು ನನ್ನ ಹತ್ರ ಹೇಳಿದ್ರು. ಈ ಮಾತನ್ನು ಕೇಳಬೇಕಾದ್ರೆ ಮೊದಲೇನೆ ನನ್ನ ಮನಸ್ಸು ಬಹಳಷ್ಟು ಯೋಚನೆ ಮಾಡ್ತಾ ಇತ್ತು. ಸನ್ಯಾಸಿಗಳು ಈ ಬಗೆಯ ಪ್ರಾಪಂಚಿಕವಾದಂತಹ ಕಾರ್ಯವನ್ನು ಮಾಡ್ತಾ ಕೂತಿರ್ಬೇಕೆ? ಜನರಿಗೆಲ್ಲ ಬುದ್ಧಿ ಇಲ್ವೇ? ಸರ್ಕಾರ ಮತ್ತು ಜನಕೋಟಿ ಇವರು ಕೂಡ ಸಜ್ಜನರೇ ಅಲ್ವೇ? ಅವ್ರು ಯಾತಕ್ಕೆ ಇಂತಹ ಕಾರ್ಯಗಳನ್ನೆಲ್ಲ ಕೈಗೊಳ್ಳಬಾರದು? ಹಾಸ್ಟೆಲ್ಗಳನ್ನ, ವಸತಿ ಗೃಹಗಳನ್ನ ಯಾಕೆ ನಿರ್ಮಾಣ ಮಾಡಬಾರದು? ಶಾಲಾ ಕಾಲೇಜುಗಳನ್ನ ಎಷ್ಟು ಬೇಕೋ ಅಷ್ಟನ್ನು ಯಾಕೆ ಹೆಚ್ಚಿಸಿಕೊಳ್ಬಾರದು? ಸಂಪಾದನೆ ಮಾಡ್ತಕ್ಕಂಥವ್ರು ಬೇರೆ ಅವರೇನೆ. ಸನ್ಯಾಸಿಗಳೇನು ಸಂಪಾದನೆಗೆ ಹೋಗುವುದಿಲ್ಲ, ಅವ್ರನ್ನ ಸುಮ್ಮನೆ ಕೇಳ್ತಾ ಇರಬೇಕು ಹಣನ. ಶಾಲೆ ನಡೆಸ್ತಾ ಇದ್ದೀವಿ, ವಸತಿ ಗೃಹ ನಡೆಸ್ತಾ ಇದ್ದೀವಿ, ಅನಾಥಾಶ್ರಮ ನಡೆಸ್ತಾ ಇದ್ದೀವಿ. ಹಣ ಬೇಕು, ಹಣ ಬೇಕು, ಹಣ ಬೇಕು ಅಂತ ಯಾತಕ್ಕೆ ಕೇಳ್ತಾ ಹೋಗ್ಬೇಕು ಸಾಧುಗಳು? ಆಲೋಚನೆ ಮಾಡಬೇಕಾದಂತ ಅಂಶ. ಸ್ವಾಮಿ ವಿವೇಕಾನಂದರು ಕೂಡ ಒಂದ್ ಕಡೆ ಹೇಳಿದ್ದಾರೆ, ನಮ್ಮ ರಾಮಕೃಷ್ಣ ಆಶ್ರಮದ ಸಾಧುಗಳು ಒಂದು 50 ವರ್ಷ, ಆಗ ಭಾರತ ಇನ್ನೂ ದಾಸ್ಯದಲ್ಲಿ ಇತ್ತು. ಆ ಕಾಲ ಜನ ದುರ್ಗತಿಯಲ್ಲಿದ್ರು. ಸೋಮಾರಿತನ, ಅಜ್ಞಾನ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿತ್ತು. ಸ್ವಯಂ ಸ್ವಾಮಿ ವಿವೇಕಾನಂದರು ಕಾಲ್ನಡಿಗೆಯಲ್ಲೇ ಸಂಚರಿಸಿ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ರು. ಜನರಲ್ಲಿ ಎಲ್ಲೆಲ್ಲೂ ನೋಡಿದ್ರು ಸ್ವಾರ್ಥ, ದ್ವೇಷ, ಅಸೂಯೆ ತುಂಬಿಕೊಂಡಿತ್ತು. ಆದ್ರಿಂದ ಇವರು ತಮ್ಮನ್ನು ತಾವೇ ಮೇಲೆತ್ಕೊಳ್ಳಲಾರರು. ಆದ್ರಿಂದ ಸಾಧುಗಳೇ, ನೀವು ಬನ್ನಿ, ಒಗ್ಗಟ್ಟಾಗಿ ಸೇರ್ಕೊಂಡು ಸೇವೆ ಮಾಡ್ತಾ ಇರಿ, ನಮ್ಮ ಭಾರತವನ್ನ ಮೇಲೆತ್ತಿ. ಅದನ್ನೇ ಸನ್ಯಾಸಿ ಗೀತಿನಲ್ಲಿ ಅದೇ, ಏಳು 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 ಮೇಲೇಳೇಳು ಸಾಧುವೆ, ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು, ಮಲಗಿಹ ನಮ್ಮ ಈ ತಾಯಿ ನಾಡನ್ನು ಅಂತ ಹುಡುಕಿದ್ರು. ಆದರೆ ಅದೇ ಸ್ವಾಮಿಗಳು ಹೇಳಿದ್ರು, ಒಂದು 50 ವರ್ಷ ಜನ ಚೇತರಿಸಿಕೊಳ್ಳುವವರೆಗೆ, ಸ್ವತಂತ್ರವಾಗಿ ತಮ್ಮನ್ನು ತಾವು ನೋಡಿಕೊಳ್ಳುವುದು ಸಾಧ್ಯ ಆಗುವವರೆಗೆ ನೀವು ಈ ಕೆಲಸವನ್ನು ಮಾಡಿ, ಆಮೇಲೆ ನೀವು ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವುಗಳಲ್ಲಿ ತೊಡಗಬೇಕು ಅಂತ. ಶಾಸ್ತ್ರದ ಅತ್ಯಂತ ರಹಸ್ಯತಮ ವಿಷಯಗಳನ್ನ ಗ್ರಹಿಸುವಂತಹ ಸಾಮರ್ಥ್ಯವನ್ನು ಬೆಳೆಸಬೇಕಾದ್ರೆ ಮೊದಲು ಶಬ್ದಾರ್ಥ ಆಗಬೇಕು, ಆಮೇಲೆ ಭಾವಾರ್ಥ ಆಗಬೇಕು, ಆಮೇಲೆ ರಹಸ್ಯಾರ್ಥ. ಆ ಶಾಸ್ತ್ರದ ಅಧ್ಯಯನದೊಂದಿಗೆ ಸಾಧನೆಯನ್ನು ಕೂಡ ಸೇರಿಸಬೇಕಾಗ್ತದೆ. ಸಾಧನೆಯೊಂದಿಗೆ ಶಾಸ್ತ್ರಾಧ್ಯಯನ, ಶಾಸ್ತ್ರಾಧ್ಯಯನದೊಂದಿಗೆ ಸಾಧನೆ, ಇವೆರಡೂ ಸೇರಿದಾಗ ಮಾತ್ರವೇ ಅದರೊಳಗಡೆ ಇರತಕ್ಕಂಥ ರಹಸ್ಯ ಏನಿದೆ ಅದು ಅರಿವಿಗೆ ಬರ್ತದೆ. ಆ ರಹಸ್ಯವನ್ನ ಭೇದಿಸಿ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡಾಗ ಸಾಕ್ಷಾತ್ಕಾರ ಸ್ವತಃ ಸಿದ್ಧ. ಈ ಬಗೆಯಿಂದ ಸರ್ವಸಂಗ ಪರಿತ್ಯಾಗಿಗಳಾದವರು ಮುಂದುವರಿಯಲೇಬೇಕು, ಈ ದಾರಿಯಲ್ಲಿ ಮುಂದುವರಿಯಲೇಬೇಕು. ಶ್ರೀರಾಮಕೃಷ್ಣ ಅಂತಹ ಒಂದು ಅದ್ಭುತವಾದ ಮಾತನಲ್ಲಿ ಹೇಳಿದ್ದಾರೆ, ಸಾಧು ಆದವನು ಸದಾ ಭಗವತ್ ಚಿಂತನೆ ಮಾಡಿದ್ರೆ ಅದರೊಳಗೆ ಆಶ್ಚರ್ಯವೇನಿಲ್ಲ, ಮಾಡಬೇಕಾದ್ದೇ. ಆದ್ರೆ ಮುಂದುವರಿಸ್ತಾ ಹೇಳ್ತಾರೆ, ಆದ್ರೆ ಸಂಸಾರಿ ಭಗವಂತ ನಾಮ ಜಪ ಮಾಡಿದ್ರೆ ಅದೀಗ ಒಂದು ದೊಡ್ಡ ವಿಷಯ. ಜನಕರಾಜನನ್ನ ನೆನೆಸಿಕೊಳ್ಳಿ, ಆತ ಎಂಥ ಸಾಹಸಿ. ಆತ 2 ಕತ್ತಿಗಳ ವರಸೆ ಮಾಡ್ತಿದ್ದ, ಒಂದು ಜ್ಞಾನದ್ದು, ಇನ್ನೊಂದು ಕರ್ಮದ್ದು. ಒಂದು ಕಡೆ ಪೂರ್ಣ ಬ್ರಹ್ಮಜ್ಞಾನಿಯಾಗಿದ್ದ ಆತ, ಇನ್ನೊಂದು ಕಡೆ ಈ ಜಗತ್ತಿನ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದ. ಸಂಸಾರಿಗಳು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇಲ್ಲಿ ಸೂಚನೆ ಸಿಕ್ಕಿದೆ. ಸಂಸಾರಿಗಳು ತಮ್ಮ ಸಂಸಾರದ ಕಾರ್ಯಕಲಾಪಗಳಲ್ಲಿ ತೊಡಗಿರಲೇಬೇಕು. ಅಂದ ಮಾತ್ರಕ್ಕೆ ಅವರು ಭಗವಂತನನ್ನ ಮರೆತು ಬಿಡಲೇಬೇಕು ಅಂತ, ಮರೆತು ಬಿಡಬೇಕು ಅಂತ ಅರ್ಥವಲ್ಲ. ಅಷ್ಟೇ ಅಲ್ಲ, ಅವರು ಕೂಡ 2 ಕೈಗಳಿಂದ ಯುದ್ಧ ಆಡುವವರಂತೆ ಒಂದು ಕೈಯಿಂದ ಕರ್ಮವನ್ನ, ಇನ್ನೊಂದು ಕೈಯಿಂದ ಭಗವತ್ ಚಿಂತನೆಯನ್ನ ಮಾಡ್ತಾ ಇರಬೇಕು ಅಂತ ಸಲಹೆ ಕೊಟ್ಟರು. ಇಲ್ಲಿ
ಇದು ಸರ್ವಜನಗ್ರಾಹ್ಯವಾದಂತಹ ಒಂದು ಸಲಹೆ. ಯಾರು ಬೇಕಾದರೂ ಮಾಡಬಹುದು. ಸಂಸಾರಿಗಂತೂ ದೇವರು ಇನ್ನಷ್ಟು ಜಾಸ್ತಿ ಬೇಕಾಗಿದೆ. ಅದಕ್ಕೆ ಅಂತಂದ್ರೆ ಯಾವ ಕ್ಷಣದಲ್ಲಿ ಯಾವ ಬಗೆಯ ತಾಪತ್ರಯಗಳು ಬಂದು ಒಣಗಿಬಿಡುತ್ತೋ ಹಿಡಿದು ಬರೋದಿಲ್ಲ. ಕಬೀರದಾಸರು ಹೇಳ್ತಾರೆ, ಸುಖ ಇರುವಾಗಲೂ ಕೂಡ ಭಗವತ್ ಚಿಂತನೆ ಮಾಡಿದ್ರೆ ಅವನಿಗೆ ಕಷ್ಟ ಯಾಕೆ ಬಂದಿತ್ತು. ಸಂಸಾರ ಸಾಗರ ಆಗಿರತಕ್ಕಂಥದ್ದು ಕೂಡ ನಿರಾತಂಕವಾಗಿ ಆ ಪ್ರಯಾಣ ನಡೀಬೇಕಾದ್ರೆ ಭಗವಂತನನ್ನ ನಾವಿಕರನ್ನಾಗಿ ಮಾಡ್ಕೊಂಡ್ಬಿಡ್ತಾ ಇತ್ತು. ಕಬೀರದಾಸರು ಆ ಮಾತನ್ನು ಹೇಳ್ತಾ ಇನ್ನೊಂದು ಮಾತನ್ನು ಕೂಡ ಜೊತೆಲೆ ಹೇಳ್ತಾರೆ, ಕಷ್ಟ ಬಂದಾಗಲೇ ಭಗವಂತನನ್ನ ಸ್ಮರಣೆ ಮಾಡ್ತಾರೆ, ಆದ್ರೆ ಭಗವಂತ ಅಷ್ಟು ಬೇಗ ಫಲ ಕೊಡ್ತಾನೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸುಖ ಇರುವಾಗಲೂ ಕೂಡ ಹೇ ಭಗವಂತ ನೀನು ಕೊಟ್ಟಂತಹ ಸುಖ ಇದು, ಹೇ ಪರಮಾತ್ಮ ನಿನಗೆ ಇದು ಅರ್ಪಿತ, ನಿನ್ನ ಪ್ರಸಾದ ರೂಪವಾಗಿ ನಾನು ಇದನ್ನು ಸ್ವೀಕರಿಸ್ತೇನೆ, ಇದನ್ನು ಅನುಭವಿಸ್ತೇನೆ ಅಂತ ಹೇಳ್ತಾ ಇರಬೇಕು. ಯಾವಾಗ ಈ ಮನಸ್ಸಿಗೆ ಭ್ರಮೆ ಅಂತ ಬರ್ತದೋ ಗೊತ್ತಿಲ್ಲ, ಇದು ನಾನೇ ಸಂಪಾದನೆ ಮಾಡಿದ್ದು, ಇದು ನಾನೇ ಕಟ್ಟಿದ್ದು, ಮನೆ ಇದು, ಇದೆಲ್ಲ ನಂದಿದು ಅಂತ ಹೇಳ್ತಕ್ಕಂಥ ಭಾವನೆ ಬಂದಾಗ ಜೊತೆ ಜೊತೆಯಲ್ಲಿ ಬರತಕ್ಕಂತಹ ತಾಪತ್ರಯಗಳು ಅಡರಿದಾಗ ಅವನಿಗೆ ಸಹಿಸಿಕೊಳ್ಳೋದಕ್ಕೆ ಶಕ್ತಿ ಬರೋದಿಲ್ಲ. ಆ ಸುಖ ಇದ್ದಾಗಲೂ ಕೂಡ ಪರಮಾತ್ಮನ ಸ್ಮರಣೆ ಮಾಡ್ತು ಅಂತ ಹೇಳಿದ್ರೆ, ದುಃಖ ಬಂದಾಗಲೂ ಕೂಡ ಅದೇ ಪರಮಾತ್ಮನ ಮರೆ ಹೋಗಬಹುದು, ಪರಮಾತ್ಮನ ಸಹಕಾರವನ್ನು ಪಡೆಯಬಹುದು, ತನ್ನ ಮೂಲಕ ಸಮಾಧಾನವನ್ನು ಕೂಡ ಪಡೆಯಬಹುದು. ಅಷ್ಟೇ ಅಲ್ಲ, ಆ ದುಃಖವನ್ನು ಹೋಗಲಾಡಿಸಿಕೊಳ್ಳಬಹುದು. ಒಂದು ವೇಳೆ ಹೋಗಲಾಡಿಸಿಕೊಳ್ಳಲು ಸಾಧ್ಯವಾಗದೆ ಹೋಯಿತು ಅಂತ ಹೇಳಿದ್ರೆ ಅದನ್ನ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನಾದರೂ ಭಗವಂತನ ಶಕ್ತಿಯಿಂದ ಪಡೆದುಕೊಳ್ಳಬಹುದು. ಮುಳ್ಳಿರ್ತಕ್ಕಂತಹ ದಾರಿಯಲ್ಲೇ ನಡಿಬೇಕು ಅಂತರುವ ಸಂದರ್ಭ ಬಂತು ಅಂತ ಹೇಳಿದ್ರೆ ಇನ್ನೇನ್ ಮಾಡೋದಕ್ಕಾಗತ್ತೆ, ನಡಿಲೇಬೇಕು. ಆದ್ರೆ ಕಾಲಿಗೆ ಚಪ್ಪಲಿ ಹಾಕೊಂಡು ಬಿಟ್ಟಾಯ್ತು. ಹಾಗೆ ಸಂಸಾರದಲ್ಲಿ ತಾಪತ್ರಯಗಳು ಇವೆ ಅಂತಂದ ಮೇಲೆ ಅದರಿಂದ ಹೋಗ್ಲಾಡ್ಸ್ಕೊಳ್ಳೋದು ಹೇಗೆ? ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನಮ್ಮ ಹೃದಯದಲ್ಲಿ ಜಾಗೃತಪಡಿಸಿಕೊಂಡಾಗ ಈ ಒಂದು ದುಃಖದ ಬೇಗೆ ಅಂತ ಹೇಳ್ತಕ್ಕಂಥದ್ದು ನಮಗೆ ತಗಲೋದೇ ಇಲ್ಲ. ಭಗವಂತನ ಸಿರಿ ರಕ್ಷೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ವ್ಯಕ್ತಿತ್ವದಲ್ಲಿ ತಾನೇ ತಾನಾಗಿ ಇರುತ್ತೆ. ಹೇಗೆ ಅಂಬರೀಷ ದೂರ್ವಾಸ ಮುನಿಯ ಕೋಪಕ್ಕೆ ಪಾತ್ರನಾದ ಸಂದರ್ಭದಲ್ಲಿ ಅಂಬರೀಷ ಯಾವುದೇ ಬಗೆಯ ಪ್ರತಿಕ್ರಿಯೆಯನ್ನು ಮಾಡಬಹುದಿದ್ರೂ ಕೂಡ ಅವನು ಅಲ್ಲಿಯವರೆಗೆ ಅವನು ರಾಜನಾಗಿದ್ರೂ ಕೂಡ ಎಲ್ಲ ವ್ರತ ನಿಯಮಗಳನ್ನು ಪರಿಪಾಲಿಸಿಕೊಂಡು ಭಗವತ್ ಚಿಂತನೆಯನ್ನು ಮಾಡಿದ್ದರ ಪರಿಣಾಮವಾಗಿ ಆ ವಿಷ್ಣು ಚಕ್ರ ಅಂತ ಹೇಳ್ತಕ್ಕಂಥ ಸದಾ ಅವರ ಜೊತೆಗಿದ್ದು ಕಾಪಾಡ್ತಾ ಇತ್ತು ಅಂತ ಹೇಳ್ತಕ್ಕಂಥ ಅಂಶ ಆ ದೂರ್ವಾಸರಿಗೆ ಆಗ ಗೊತ್ತಾಗುತ್ತೆ. ಹೇಗೆ ಕೋಪದಿಂದ ಶಾಪ ಕೊಡಬೇಕು ಅಂತ ಬಂದಾಗ ಈ ವಿಷ್ಣು ಚಕ್ರ ಅಂತ ಹೇಳ್ತಕ್ಕಂಥದ್ದು ದೂರ್ವಾಸರ ಕೊರಳನ್ನೇ ಕತ್ತರಿಸೋದಕ್ಕೆ ಮುಂದಾಗ್ತದೆ. ಈ ಕಥೆಯನ್ನೆಲ್ಲ ನೀವು ಕೇಳಿದ್ದೀರಿ. ಇದು ಸುಮ್ಮನೆ ಅಲ್ಲ, ಈಗಲೂ ಕೂಡ ಅಂತಹದ್ದೆಲ್ಲ ನಡೀತಾ ಇದೆ. ಅಲ್ಲಲ್ಲಿ ಕೆಲವಾರು ಭಗವದ್ ಭಕ್ತರು ಯಾವ್ಯಾವ ರೀತಿಯಲ್ಲಿ ದುರ್ಜನರಿಂದ ಕಾಪಾಡಲ್ಪಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಆ ಕಥೆಯನ್ನು ಕೇಳ್ತು ಅಂತ ಹೇಳಿದ್ರೆ ಅಂಬರೀಷನ ಕಥೆಯೂ ಕೂಡ ಎಂಥದ್ದು ಅಲ್ಲ ಅಂತ ಅನ್ಸಿಬಿಡ್ತದೆ. ಆ ರೀತಿಯಲ್ಲಿ ನಾವು ಭಗವಂತನಿಂದ ರಕ್ಷಣೆಯನ್ನು ಕೂಡ ಪಡಿಬೇಕಾಗಿದೆ. ಹೇಗಿದ್ರೆ ಕಷ್ಟ ಆಗ್ತದೆ ಜೀವನ ನಡೆಸ್ತಕ್ಕಂಥದ್ದು, ಸುಲಭ ಅಲ್ಲ. ಈ ಜಗತ್ತಿನಲ್ಲಿ ಬದುಕು ನಡೆಸ್ತಕ್ಕಂಥದ್ದು ಸುಲಭ ಅಲ್ಲವೇ ಅಲ್ಲ. ಜೀವನ ಯೋಗ ಇರುವಂಥದ್ದು, ಮಹಾ ತಪಸ್ಸು, ಸರಿಯಾದ ರೀತಿಯಲ್ಲಿ ಬದುಕತಕ್ಕಂತಹದ್ದು, ಸರಿಯಾದ ರೀತಿಯಲ್ಲಿ ಬದುಕತಕ್ಕಂತಹದ್ದು ಮಹಾ ತಪಸ್ಸು. ಆಗ ಭಗವಂತನ ರಕ್ಷಣೆ ಅಂತ ಹೇಳ್ತಕ್ಕಂಥದ್ದು ಸಿಗ್ತದೆ. ಆದ್ರೆ ಸಂಸಾರದ ಕಾರ್ಯವನ್ನು ಮಾಡ್ತಿರುವಾಗಲೂ ಕೂಡ ಯಾವ ಕಾರಣಕ್ಕಾಗಿಯೂ ಜಪಧ್ಯಾನಾದಿಗಳನ್ನ ಪೂಜಾದಿಗಳನ್ನ ನಿಲ್ಲಿಸಲೇಬಾರದು. ಒಂದು ಸ್ವಲ್ಪ ಹೊತ್ತಾದ್ರೂ ಕೂಡ ಅದಕ್ಕೆ ಕೊಟ್ಟೆ ಕೊಡಬೇಕು. ಆಗ ಭಗವಂತನಿಗೆ ಅರ್ಥ ಆಗ್ತದೆ, ಆಹಾ ಇವನು ಎಷ್ಟು ಕಷ್ಟ ಇದ್ರು ಕೂಡ ನನ್ನ ಸ್ಮರಣೆ ಮಾಡೋದನ್ನು ಬಿಡಲೇ ಇಲ್ಲ ಇವನು ಅಂತ ಅವನಿಗೂ ಅಷ್ಟು ಅರ್ಥ ಆಗೋದಿಲ್ವೇ? ಈ ರೀತಿಯಲ್ಲಿ ನಾವು ನಮ್ಮ ಮನಸ್ಸನ್ನ ತಯಾರು ಮಾಡಿಕೊಳ್ಬೇಕು. ಕಷ್ಟ ಬಂತು ಅಂತ ಹೇಳಿ ಆ ದೇವರಿಗೆ ಕಣ್ಣಿಲ್ಲ, ಅವನು ಇಲ್ಲವೇ ಇಲ್ಲ ಅಂತ ಈ ರೀತಿಯಲ್ಲೆಲ್ಲ ಹೇಳಿ ನಷ್ಟಕ್ಕೆ ಗುರಿಯಾಗಬಾರದು. ದೇವರಿದ್ದಾನೆ, ಕರೆದರೆ ಬರ್ತಾನೆ, ಕರಿಬೇಕು ಅಂತ ಹೇಳ್ತಕ್ಕಂತಹ ಅತ್ಯಂತ ಸರಳವಾದ ಮಾತಿನಲ್ಲಿ ನಂಬಿಕೆ ಇರಬೇಕು. ಶ್ರೀರಾಮಕೃಷ್ಣ ಜೀವನದಿಂದ ನಮ್ಗೆ ಇದು ಅರ್ಥವಾಗ್ತದೆ. ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳಿದ್ರು. ಜನಕ ಮಹರ್ಷಿಯ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ನಮ್ಮದೆಲ್ಲ ಸಣ್ಣ ಪುಟ್ಟ ಸಂಸಾರ,
ಜನಕ ರಾಜ್ಯಭಾರವನ್ನೇ ಮಾಡಬೇಕಾಗಿತ್ತು. ಅವನ ಪ್ರಜೆಗಳೆಲ್ಲರ ಸಂಸಾರವನ್ನು ಕೂಡ ಇವನು ಕೂಡ ತೂಗಿಸಿಕೊಂಡು ಹೋಗಬೇಕಾಗಿತ್ತು. ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾಗಿತ್ತು. ಅಂಥದ್ದನ್ನು ಮಾಡಿಯೂ ಕೂಡ ಅವನು ಆ ಪರಬ್ರಹ್ಮ ಚಿಂತನೆಯಿಂದ ಎಂದೂ ಕೂಡ ವಂಚಿತನಾಗಲೇ ಇಲ್ಲ. ಶ್ರೀರಾಮಕೃಷ್ಣ ಈ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ, ಶೀಲಭ್ರಷ್ಟಳಾದ ಹೆಂಗಸು ಸಂಸಾರದ ಎಲ್ಲಾ ಕೆಲಸಗಳನ್ನು ಚಾಚೂ ತಪ್ಪದೆ ಮಾಡುತ್ತಾಳೆ, ಆದರೆ ಅವಳ ಮನಸ್ಸೆಲ್ಲ ಸರ್ವದಾ ಉಪಪತಿಯ ಮೇಲೆ ನೆಲೆಸಿರುತ್ತದೆ. ಶೀಲಭ್ರಷ್ಟಳಾದ ಹೆಂಗಸಿನ ಉದಾಹರಣೆಯನ್ನು ಕೊಟ್ಟು, ಶೀಲಭ್ರಷ್ಟಳಾದ ಹೆಂಗಸು ಅಂತ ಹೇಳಿದ್ರೆ ಏನು, ನಾನು ಅದನ್ನು ವಿವರಿಸಬೇಕಾಗಿದೆ. ಆದ್ರೆ ಯಾವುದನ್ನು ಹೇಳಬೇಕಾಗಿದೆ ಅಂತಂದ್ರೆ, ಅವಳ ಮನಸ್ಸು ಉಪಪತಿಯ ಮೇಲೆ ಸದಾ ನೆಲೆಸಿರ್ತದೋ ಆ ರೀತಿಯಲ್ಲಿ ನಾವು ಸಂಸಾರದಲ್ಲಿದ್ರೂ ಕೂಡ, ಸಂಸಾರದ ಕೆಲಸದಲ್ಲಿ ತೊಡಗಿದ್ರೂ ಕೂಡ ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಇರಬೇಕು. ಪರಮಾತ್ಮನೇ ನಮ್ಮ ಇಲ್ಲಿ ಉಪಪತಿ ಇದ್ದ ಹಾಗೆ, ಪತಿಯೇ ಅಂತ ಇಟ್ಕೊಳ್ಳೋಣ. ಇಲ್ಲಿ ಆಕೆ ಸಂಸಾರದ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಾಳಂತೆ, ಯಾವ ಕೆಲಸವನ್ನೂ ಬಿಡುವುದಿಲ್ವಂತೆ. ಆದ್ರೆ ಮನಸ್ಸು ಮಾತ್ರ ಅಲ್ಲಿರುತ್ತಂತೆ. ಯಾರ ಮೇಲೆ ಅನುರಾಗ ಇದೆಯೋ ಅಲ್ಲಿ ಮನಸ್ಸು ಸ್ವಾಭಾವಿಕವಾಗಿ ನೆಲೆಗೊಳ್ಳುತ್ತದೆ. ಆದ್ರಿಂದ ಪರಮಾತ್ಮನಲ್ಲಿ ಅನುರಾಗವನ್ನು ಬೆಳೆಸಿಕೊಳ್ಬೇಕು. ಹೇ ಭಗವಂತ, ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ನೀನು ನನ್ನವನು, ನಾನು ನಿನ್ನವಳು ಎನ್ನವನು, ಎಂದೆಂದಿಗೂ ಈ ಸಂಬಂಧ ಕಡಿಮೆ ಹೋಗುವಂತೆ ಆಶೀರ್ವಾದ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು, ಹೇ ಭಗವಂತ, ಖಂಡಿತವಾಗಿ ನನಗೆ ನಿನ್ನ ಮೇಲೆಯೇ ಪ್ರೀತಿ, ಬಹುಶಃ ನಿಜವಾಗಿಯೂ ಪ್ರೀತಿ ಇರ್ಲಿಕ್ಕಿಲ್ಲ, ಆದ್ರೂ ಬಾಯಿ ಹೇಳ್ಬೇಕು ಅದನ್ನ. ಯಾತಕ್ಕೆ ನಾವು ಏನೇನೋ ಹೇಳ್ತಾ ಇರ್ತೀವಲ್ಲ, ಅದ್ರ ಬದಲಿಗೆ ಇದನ್ನ ಹೇಳುದು. ಇದನ್ನ ಹೇಳ್ತಾ 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 ಒಂದಾನೊಂದು ದಿನ ನಮ್ಮ ಹೃದಯಕ್ಕೆ ಅರ್ಥವಾಗ್ತದೆ. ಹೇಗೆ ಅರ್ಥ ಆಗ್ತದೆ? ನಮ್ಮ ಸುತ್ತಮುತ್ತಲಿನ ಜನ ನಮಗೆ ಆಗಾಗ ಆಗಾಗ ಚಳ್ಳೆ ಹಣ್ಣು ತಿನ್ನಿಸುವುದನ್ನು ಕಂಡು, ಕೈ ಕೊಡುವುದನ್ನು ಕಂಡು, ಕೋಪತಾಪಾದಿಗಳನ್ನು ಮಾಡುವುದನ್ನು ಕಂಡು ನಮ್ಗೆ ಅರ್ಥ ಆಗ್ತದೆ, ಇವರು ಯಾರು ಕೂಡ ನಮಗೆ ಬರ್ತಕ್ಕಂಥವರಲ್ಲ, ಇವರೆಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಪ್ರೀತಿಸ್ತಕ್ಕಂಥವರೇ ವಿನಃ ನಿಜವಾಗಿಯೂ ಕೂಡ ನಮ್ಮ ಮೇಲೆ ಇವರೆಲ್ಲ ಪ್ರೀತಿ ಉಳ್ಳವರಲ್ಲ. ಆದ್ರಿಂದ ಓ ಮನಸ್ಸೇ, ಇಲ್ಲಿವರೆಗೆ ನೀನು ತುಂಬಾ ಸುಮ್ಮನೆ ಹೇಳಿದ್ದು, ನೀನು ಸ್ವಾಮಿಗಳ ಮಾತು ಕೇಳ್ಕೊಂಡು ಹೇಳಿದ್ದು, ಇನ್ಮೇಲೆ ನಿಜವಾಗಿ ಹೇಳು. ಹೇ ಭಗವಂತ, ಖಂಡಿತವಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನಲ್ಲದೆ ಬೇರೆ ಯಾರೋ ನನ್ನ ಗತಿ ಇರುವುದು ಸಾಧ್ಯವೇ ಇಲ್ಲ. ಆ ನಿಜವಾದ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಬರ್ತದೆ. ಈ ಬಗೆಯ ಅನುರಾಗವನ್ನು ನಾವು ಬೆಳೆಸಿಕೊಳ್ಳೋದು ಒಂದೇ ಉಪಾಯ ನಮ್ಮ ಪಾಲಿಗೆ. ಮನಸ್ಸು ಭಗವಂತನ ಕಡೆಗೆ ಹರಿಯುವಂತೆ ಆಗುವಂತಹದ್ದೇ ಆಧ್ಯಾತ್ಮಿಕ ಜೀವನದ ಸಾರ ಸರ್ವಸ್ವ. ಮನಸ್ಸನ್ನ ಭಗವಂತನ ಕಡೆಗೆ ಸದಾ ಹರಿಸ್ತಕ್ಕಂಥದ್ದೇ ಸಾರ ಸರ್ವಸ್ವ. ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು ಅಂತ ಶ್ರೀಮಾತೆ ಶಾರದಾದೇವಿ ಒಮ್ಮೆ ಕೇಳಿದಾಗ ಅವರಷ್ಟು ಸರಳವಾದ ಉತ್ತರವನ್ನ ಶ್ರೀರಾಮಕೃಷ್ಣರು ಕೂಡ ಕೊಟ್ಟಿಲ್ಲ ಅಂತ ಧಾರಾಳವಾಗಿ ಹೇಳ್ಬಹುದು. ಸದಾ ಭಗವಂತನ ಚಿಂತನೆ ಮಾಡ್ತಕ್ಕಂಥದ್ದೇ ಆಧ್ಯಾತ್ಮಿಕ ಜೀವನ ಅಂತ ಅಂದ್ಬಿಟ್ರು ಅವರು. ಹೇಗೆ ಗಡಿಯಾರದಲ್ಲಿ ಟಿಕ್ 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 ಅಂತ ಸದ್ದಾಗ್ತದೋ ಅದೇ ರೀತಿಯಲ್ಲಿ ನಿನ್ನ ಹೃದಯ ಬಡಿದುಕೊಳ್ಳುವಾಗ ಭಗವಂತನ ನಾಮೋಚ್ಚಾರ ನಡೀತಾ ಇರಲಿ, ಅದೇ ಆಧ್ಯಾತ್ಮಿಕ ಜೀವನ ಅಂತಂದ್ರು. ಗುರಿ ಸೇರೋದಕ್ಕೆ ಇದೇ ದಾರಿ ಅಂತ ಹೇಳಿದ್ರು. ಬಾಕಿ ಉಳಿದ ಯೋಗದ ಬಗೆ ಬಗೆಯ ಪ್ರಕ್ರಿಯೆಗಳ ಕುರಿತಾಗಿ ಶ್ರೀಮಾತೆ ಶಾರದಾದೇವಿಯವರು ಹೇಳಲೇ ಇಲ್ಲ. ಇಷ್ಟು ಮಾಡಿದ್ರೆ ಸಾಕಾಗ್ತದೆ ಅಂತ ನಾವು ಮಾತನ್ನ ಅವರು ಮತ್ತೆ ಮತ್ತೆ ಹೇಳಿದರು. ಆದ್ರಿಂದ ಶ್ರೀರಾಮಕೃಷ್ಣರು ಕೊಟ್ಟಂತ ಈ ಉದಾಹರಣೆ, ಶೀಲಭ್ರಷ್ಟಳಾದ ಹೆಂಗಸಿನ ಉದಾಹರಣೆ, ಅದನ್ನು ತೆಗೆದುಕೊಂಡು ನಾವು ಕೂಡ ಶೀಲಭ್ರಷ್ಟರಾಗೋದಕ್ಕೆ ಪ್ರಯತ್ನ ಪಡೋಣ ಅಂತ ತಿಳ್ಕೊಳ್ತಕ್ಕಂತಹ ಸಂದರ್ಭ ಇಲ್ಲ ಅಂತಿಲ್ಲ, ಕೆಲಸಕ್ಕೆ ಹಾಗೂ ಆಗೋದುಂಟು. ಆದ್ರೆ ಶ್ರೀರಾಮಕೃಷ್ಣರು ಇಲ್ಲಿ ಮನಸ್ಸು ಭಗವಂತನ ಕಡೆಗೆ ಸದಾ ಹರಿತಿರ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ತಿಳಿಸುವುದಕ್ಕಾಗಿ ಆ ಉದಾಹರಣೆಯನ್ನು ಕೊಟ್ಟು, ಆ ರೀತಿಯಲ್ಲಿ ನಮ್ಮ ಮನಸ್ಸು ಸದಾ ಭಗವಂತನ ಕಡೆಗೆ ಹರಿಯಲಿ, ಅದಕ್ಕೆ ಬೇಕಾದಂತಹ
ಶಕ್ತಿಯನ್ನ ಶ್ರೀರಾಮಕೃಷ್ಣ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.